चिदंबरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रय निवारकं शान्तेकपदं देवं सिद्धारूढमहं ಪರಮಾತ್ಮನ ಕೃಪೆಯಿಂದ ಗುರುದೇವರ ಕರುಣೆಯಿಂದ ನಾವೆಲ್ಲರೂ ಕೂಡ ಸಂಪೂರ್ಣ ಶ್ರಾವಣ ಮಾಸವನ್ನು ಕಿಂಚಿತ್ತಾದರೂ ಕೂಡ ಭಗವಂತನ ಸೇವೆಯಲ್ಲಿ ನಾವೆಲ್ಲರೂ ಕೂಡ ಕೂಡಿದ್ದೀವಿ. ಮನುಷ್ಯನ ಜೀವನದಲ್ಲಿ ಎರಡು ಮೂರು ಮಾತುಗಳನ್ನು ಅತ್ಯಂತ ಮೌಲಿಕವಾದ ಮಾತನ್ನು, ಕಿಮ್ಮತ್ತಿನ ಮಾತನ್ನು ಮಾಸ್ಟರ್ ಹೇಳ್ತಾರೆ. ಅದು ಏನು ಹೇಳ್ತಾರೆ ಅಂತ ಕೇಳಿದರೆ, ಮನುಷ್ಯ ತನ್ನ ಜೀವನದಲ್ಲಿ ಸಂಪತ್ತಿನ ಜೊತೆಗೆ ಮನುಷ್ಯ ಪರಮಾತ್ಮನನ್ನು ಕಾಣಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ. ಲಕ್ಷ್ಯವೇ ಸಂಪತ್ತು ಮತ್ತು ಶಿವ ಪರಮಾತ್ಮ ಇವೆರಡರಲ್ಲಿ ಒಂದು ಪ್ರಯತ್ನ ಮಾಡಿದರೆ ಸಿಗುತ್ತದೆ, ಒಂದು ಪ್ರಯತ್ನ ಮಾಡಿದರೂ ಸಿಗುವುದಿಲ್ಲ. ನಾವು ಬಹಳ ಕಷ್ಟಪಡ್ತೇವೆ ರೀ ಅಂತಾರೆ. ಕಷ್ಟಪಡ್ರಿ, ಕಷ್ಟಪಟ್ಟ ಮಾತ್ರಕ್ಕೆ ನಿಮಗೆ ಪರಮಾತ್ಮ ಪ್ರಪಂಚದ ವಸ್ತುವನ್ನು ಕೊಡ್ತಾನ ಅನ್ನೋದು ನಿಯಮ ಇಲ್ಲ. ನಾವು ತಿಳಿದು ಹೇಗೆ ಈ ಬಲ್ಬ್ ಉರಿಬೇಕಾದ್ರೆ ನೆಗೆಟಿವ್ ಪಾಸಿಟಿವ್ ಎರಡೂ ಬೇಕಲ್ಲ, ಒಂದರ ಮೇಲೆ ಉರಿಯಂಗಿಲ್ಲ, ಎರಡೂ ಬೇಕು. ಹಾಗೆ ಪ್ರಪಂಚದಲ್ಲಿ ನಿಮಗೆ ಸುಖ ಶಾಂತಿ ಬೇಕಾಗಿತ್ತು ಅಂದರೆ ಎರಡು ಬೇಕು. ಏನು ಎರಡು ಅಂತ ಕೇಳಿದರೆ ಪ್ರಯತ್ನ, ಪ್ರಾರಬ್ಧ. ನಾವು ಭಾಳ ಕಷ್ಟಪಡ್ತೀನಿ ರೀ, ಕಷ್ಟಪಟ್ಟ ಮಾತ್ರಕ್ಕೇ ಬರುವುದಿಲ್ಲ, ಇದು ತಿಳ್ಕೊರ್ಬೇಕು. ಅದರ ಜೊತೆಗೆ ಪ್ರಾರಬ್ಧ ಇರಬೇಕು. ಜೋ ಜಸ ಕರ್ಮ ಕರೆ ತಸ ಫಲ ಚಾಖ. ರಾಮಾಯಣದಲ್ಲಿ ಹೇಳ್ತಾರೆ ತುಳಸಿದಾಸರು, ಯಾರ್ಯಾರು ಏನೇನು ಕರ್ಮ ಮಾಡ್ಯಾರ ಕರ್ಮದಂತೆ ಅವರಿಗೆ ಫಲ ಸಿಗುತ್ತದೆ. ನಾವು ಭಾಳ ನೀವು ಕಷ್ಟಪಡು ಬೇಕಾಗಿ, ಬರೀ ಕಷ್ಟಪಟ್ಟ ಮಾತ್ರಕ್ಕೆ ಸಿಗುವುದಿಲ್ಲ. ಹಣಿಬಾರ ಪ್ರಾರಬ್ಧ ಇಲ್ಲ. ನಿನ್ನ ಮನಸ್ಸಿನಿಂದ ಅದು ಅರ್ಥ ಮಾಡಿದ್ರು ಮನಸ್ಸಿನಿಂದ ಕೆಲಸ ಮಾಡಬೇಕು, ಭಕ್ತಿಯಿಂದ ಕೆಲಸ ಮಾಡಬೇಕು. ಒಬ್ಬರು ಮಹಾತ್ಮರಾಗಿ ಹೋಗ್ಯಾರ ಪುಣ ಕಡೆ, ಮದ್ರಾಸದವರು. ಅವರು ಅಲ್ಲಿ ಹೋಗಿ ಉಳಿದ್ರು ಗುಡ್ಡದಾಗ. ಮಂದಿ ಬರಕ್ಕೆ ಚಾಲು ಆಯಿತು. ದಾರಿಲ್ಲ, ಗುಡ್ಡದ ಮೇಲೆ कसं करायचं महाराज, काहीतरी वाट पाहिजे ना, कसं चढून यायचं, ಹೆಂಗೆ ಏರಿ ಬರಬೇಕು ಅಂತ ಎಲ್ಲರೂ ಭಾಳ ಪ್ರಯತ್ನ ಹೇಳಕತ್ತಾರೆ. ಹಾಗಾದ್ರೆ ನಾಳೆ ಕೆಲಸ ಚಾಲು ಮಾಡಿರಿ ಅಂದರು. ಕೆಲಸ ಚಾಲು ಮಾಡಿ ಕೂಲಿ ಯಾರು ಕೊಡ್ಬೇಕ್ರಿ? ಕೂಲಿ ಯಾರು ಕೊಡಬೇಕು? ನೀವು ಕೆಲಸ ಮಾಡಿರಿ, ಕೂಲಿ ಬರ್ತದ ಅಂತೇಳಿ ಎಲ್ಲರೂ ಕೆಲಸ ಮಾಡೋರು. ಮಂದಿ ಬರೋರೇ ಬರೋರು. ಒಂದು 4 ಮಂದಿ ಭಕ್ತಿಯಿಂದ ಬರ್ತಿದ್ರು. ಯಾರೋ ಒಂದಿಷ್ಟು ಮಂದಿ ಏನಪ್ಪ ಅಂತ ಕೇಳಿದ್ರೆ ಬಾಜು ಯಾರೋ ಭಕ್ತಿಯಿಂದ ಬರ್ತಿದ್ರು. ಯಾರೋ ಒಂದು 4 ಮಂದಿ ಏನಪ್ಪ ಅಂದ್ರೆ ಹಾಗೆ ಒಂದಿಷ್ಟು ಕೆಲಸ ಮಾಡಿ ರೊಕ್ಕ ಕೇಳಕ್ಕೆ ಬರ್ತಿದ್ರು. ಎಲ್ಲರೂ ಭಕ್ತಿ ಇರಲಿಲ್ಲ. ನಡಿ ಮಾಡೋರು ಮಾಡ್ಲಾರ್ದವ್ರು ಎಲ್ಲ ಹೋಗೋರು. ಒಂದು ಕಲ್ಲು ಎತ್ತವರು, ಒಂದು ಇದು ಎತ್ತವರು, ಎತ್ತ ಕೇಳಿದವರು ರೊಕ್ಕ ತೊಳಕ್ಕೆ ನಿಂದ್ರವರು. ಒಮ್ಮೆ 100 ಜನ ಕೆಲಸಕ್ಕೆ ಬಂದರು. ಸಂಜೆವ ಪೈಸಾ ಕುಟಾಯ ಪೈಸಾ ನೈ. ಅವರು ಅಡುಗೆ ಆಗಿರೋರು ಪೈಸಾ ಎಲ್ಲಿ? ಕೆಲಸ ಮಾಡ್ಕೊಳ್ಳೋ ಹೊತ್ತು ಹೊಣೆ ಮಂದಿ
ಪಗಾರಕ್ಕೆ ಬಂದು ನಿಂದ್ರವರು ಲೈನ್ ಮಾಡಿದವನು ಮಾಡಲಾರ ಆಯಿತು ಪಗಾರ ಕೊಡ್ತೀರವ್ರು. ಆಗಿನ ಕಾಲಕ್ಕೆ ಏನು ರೂಪಾಯಿ ಎಂಟನೇ ಇತ್ತು. ಪಟ ಅವ್ರ ಹಂತ್ಯಾಗ ಒಂದು ನೀರು ಕುಡಿದಿತ್ತು. ಆ ನೀರು ಕುಡಿದ್ರೆ ಒಳಗೆ ಕೈ ಹಾಕೋರು ತೊಗೊಂಡು, ಕೈ ಹಾಕೋರು ತೊಗೊಂಡು ಎಣಸೋರು. ಯಾರಿಗೆ 2 ರೂಪಾಯಿ ಬರ್ತಿತ್ತು, ಯಾರಿಗೆ 8 ಬರ್ತಿತ್ತು, ಯಾರಿಗೆ 12 ಬರ್ತಿತ್ತು, ಯಾರಿಗೆ ಹಿಂಗ್ಯಾಕೆ ಸ್ವಾಮಿ ನಾವು ಮುಂಜಾನೆ ಕೆಲಸ ಅವ್ರ ಜೊತೆಗೆ ಮಾಡಿದ್ದೀವಿ. ಅವರಿಗೆ 2 ರೂಪಾಯಿ ಅದ, ನನಗೆ 1 ರೂಪಾಯಿ ಅದ, ನನಗೆ 8 ಅದ. त्यांना 8 रुपये 2 रुपये मिळाले, आम्हाला 1 रुपये, त्यांना 8 मिळाले. कसं काय बरं? आम्ही सगळे 10 पासून सकाळी संध्याकाळीपर्यंत 5 पर्यंत मी राबलो इथं. ನಮಗೇನು ಶಿಕ್ಷೆ ಇರಲ್ಲ. ಜೋ ಜಸ ಕರ್ಮ ಕರೆ ತಸ ಫಲ ಚಾಟ. ಯಾರು ಹೆಂಗೆ ಮಾಡಿದ್ರೆ ಹಂಗೆ ಸಿಗ್ತದೆ ನೋಡಿ. ಅದ್ರ ಕೈ ಹಾಕ್ತಾರೆ, ಅವ್ರು ಹೇಳ್ತಾರೆ ಕೈ ಹಾಕು ತಗೋ. ಯಾವ ಕೈ ಹಾಕ್ತಾನೆ ಅವ್ನಿಗೆ 1 ರೂಪಾಯಿ, ಮತ್ತೊಬ್ಬ ಕೈ ಹಾಕ್ತಾನೆ 8 ಮತ್ತೊಬ್ಬ ಹಾಕ್ತಾನೆ 4 ಮತ್ತೊಬ್ಬ ಹಿಂಗೆ ಮಾಡ್ತಾನೆ 1 ಪೈಸಾನೆ. ಒಟ್ಟು ರೊಕ್ಕ ಸಿಗ್ತಿದ್ದಿಲ್ಲ. ಹಿಂಗೆ ಆಗಿದೆ ಸರ್. ಯಾರು ಹ್ಯಾಂಗೆ ಮಾಡಿ ಹಂಗೆ ಸಿಗ್ತದೋ? ಯಾವ ಮನಸ್ಸು ಮಾಡ್ಯಾನ ಅವನಿಗೆ 2 ರೂಪಾಯಿ, ಯಾವ ಅರ್ಧ ಮನಸ್ಸು ಮಾಡ್ಯಾನ 1 ರೂಪಾಯಿ, ಯಾವ ಗಿರ್ದ ಮಾಡ್ಯಾನ 8 ಯಾವ ಬಂದು ಸೋಮ್ ಕುಂತವ್ರ ಜೊತೆ ಕುಂತು ತಿರುಗಾಡಿ ಹೋಗ್ಯಾನ ಅವನಿಗೆ ಪಗಟ್ಟು ಚಂತಾನ ಕೈ ಹಾಕಿದ್ರೆ ಏನು ಸಿಗ್ತಿದ್ದಿಲ್ಲ. ಇದು ಜಗತ್ತಿನ ನಿಯಮದ. ಪರಮಾತ್ಮ ಹಿಂಗದಾನ. ಯಾರು ಏನು ಮಾಡ್ತೀರಿ ಅದು ಕೊಡ್ತಾನ ಪರಮಾತ್ಮ. ಜೋ ಜಸ ಕರೆ ತಸ ಫಲ ಚಾಖ. ಯಾರ್ಯಾರು ಹೆಂಗೆ ಮನಸ್ಸಿನಿಂದ ಮಾಡ್ತೀರಿ ನೀವು ಅಂತಿರ್ಬೇಕು. ಯಾರಿಗೆ ಗೊತ್ತಿಲ್ಲ ಬಿಡು, ಯಾರಿಗೆ ಗೊತ್ತಿಲ್ಲ, ಯಾರಿಗೆ ಗೊತ್ತ, ನಿನಗರಿಗೆ ಗೊತ್ತದೇ ಇಲ್ಲ, ಯಾರಿಗೆ ನಿನಗರೆ ಗೊತ್ತದಿಲ್ಲ ನಾ ಹಿಂಗೆ ಮಾಡಕತ್ತೀನಿ ಅಂತ. ನಿನಗೆ ಗೊತ್ತದಂದ್ರೆ ಪರಮಾತ್ಮ ಗೊತ್ತಿರಂಗಿಲ್ಲ. ನೀ ಮೂರ್ಖ ಮನುಷ್ಯ, ಅಜ್ಞಾನಿ ಮನುಷ್ಯ, ನಿನಗೆ ಗೊತ್ತದಂದ್ರೆ ಪರಮಾತ್ಮ ಗೊತ್ತಿರಂಗಿಲ್ಲ. ಮನದೊಳಗೆ ಶಿವತಾನೆ ಮನೆ ಮಾಡಿಕೊಂಡಿಯೇ. ಪುಣ್ಯಾತ್ಮರೇ ಶಾಸ್ತ್ರ ಮೇಲೆ ಹೇಳ್ತದೆ, ಮನಸ್ಸಾಕ್ಷಿಯಾಗಿ ಕೆಲಸ ಮಾಡು. ಮನಸ್ಸಾಕ್ಷಿ ಅಂದ್ರೆ ಪರಮಾತ್ಮನ ಸಾಕ್ಷಿ. ಒಳಗೆ ಮನದಾಗೆ ಪರಮಾತ್ಮದನ ಅಲ್ಲ. हृदय अर्जुन तिष्ठामि, अर्जुन मैं तेरे हृदय में हूँ, यंत्रारूढ़ानि माया. बिना ड्राइवर के जैसे गाड़ी नहीं चलती है वैसे बिना भगवान से ये गाड़ी भी नहीं चलती. ಈ ಶರೀರ ನಡೆಯಂಗಿಲ್ಲ, ಪರಮಾತ್ಮ ಅದನ್ನದ್ರೊಳಗೆ. ಪರಂತು ನಮ್ಗೆ ಗೊತ್ತಿಲ್ಲ ಪರಮಾತ್ಮ ಇಲ್ಲ ಅಂತ. ಇಲ್ಲ, ವಿಮಾನ ಮೇಲೆ ಹಾರ್ತದ ನೋಡಿ, ಇಲ್ಲ ಅದರಲ್ಲಿ ಒಳಗೆ ಡ್ರೈವರ್ ನೋಡಿರಿ, ನೋಡಿಲ್ಲ ಹಾರಕತ್ತೆ ಅದೊಬ್ಬ ಡ್ರೈವರ್ ಅದನ್ನೆಲ್ಲ ಮೇಲೆ. ಹಾಗೆ ಈ ಶರೀರ ಇಷ್ಟೆಲ್ಲ ನೋಡ್ತದ, ಕೇಳ್ತದ, ಆಡ್ತದ, ಮಾಡ್ತದ, ಹೋಗ್ತದ, ಬರ್ತದ, ಡ್ರೈವರ್ ಇಲ್ಲೇ ಇರ್ತದ. ಪರಮಾತ್ಮ ಹೇಳ್ದ, ನಾ ಡ್ರೈವರ್ ಇದ್ದೀನಿ. ಹೃದಯ ಅರ್ಜುನ ತಿಷ್ಠಾಮಿ ಬ್ರಹ್ಮ ಎನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯ. ಯಾಗ ಡ್ರೈವರ್ ಯಂತ್ರದ ಮೇಲೆ ಕೂತು ಗಾಡಿ ಮೇಲೆ ಕೂತ ನಡೆಸ್ತಾನೆ, ಹಾಗೇನಪ್ಪ ಅಂತ ಹೋಗ್ತಾನೆ. ನೀ ಜೀವ ಹಿಂದೆ ಕುಂತಿರ್ಬೇಕು, ಮಾಲಕ ಡ್ರೈವರ್ ಅದನ್ನು, ಪರಮಾತ್ಮ ಅದನ್ನು. ಇಲ್ರಿ ಸ್ವಾಮಿಗಳ ಪರಮಾತ್ಮ ಇದ್ರೆ ಕೆಟ್ಟದಾರಿಗೆ ಕೊಯ್ತಾನೆ. ನಮಗೆ ಗುಡಿ ತರಬೇಕು, ಥಿಯೇಟ್ರಕ್ಕೆ ಕೊಯ್ತಾನೆ, ಮಠಕ್ಕೆ ತರಬೇಕು, ಚಾದನಡಿಕೆ ಕೊಯ್ತಾನೆ. ಅವನು ತಪ್ಪಿಲ್ಲಪ್ಪ. ಮಾಲಕ ಹೆಂಗೆ ಹೇಳ್ತಾನ ಹೋಯ್ತಾನ, ಮಾಲಕ ಹೇಳ್ದಂಗೆ ಹೋಯ್ತಾನ. ಇದು ದೇಹಕ್ಕೆ ಜೀವ ಅದನ, ಜೀವ. ಪರಮಾತ್ಮ ಡ್ರೈವರ್ ಅದನ, ನೀ ಹೇಳ್ದಂಗೆ ಮಾಡ್ತಾನ. ನೀವು ಒಯ್ಯ ಮನೆಗೆ ಸರಿ ಅಂಗಡಿ ಹೋಯ್ತಾನೆ, ಗುಡಿ ತರ್ತಾನೆ. ಪರಂತು ಮಾಲಕ ಚಲೋ ಇರ್ಬೇಕ್ರಿ. ಮಾಲಕ ಚಲೋ ಇರ್ಬೇಕು. ಇಲ್ಲ ಇಲ್ಲಿಗೆ ಹೋಗ್ಬೇಡ, ಸೀದಾ ಮಡಿಕೆ ತೊಗೊಂಡು ನಡಿ, ಸೀದಾ ಗುಡಿಗೆ ನಡಿ ಅಂತ ಹೇಳಿದ್ರೆ ತೊಗೊಂಡ್ಬರ್ತಾನ. ಪರಮಾತ್ಮ ಅಂತ ನಾ ಡ್ರೈವರ್ ಕೆಲಸ ಮಾಡ್ತೀನಿ, ನೀ ಶರೀರದ ಮಾಲಕ ನೀ ಇದ್ದಿ, ನೀ ಸ್ವಲ್ಪ ಚಲೋ ಇದ್ದಿ ಅಂದ್ರೆ ನಾ ಬರೋಬ್ಬರು ಒಯ್ದು ಮುಟ್ಟಿಸ್ತೀನಿ ನಿನಗೆ. ನೀನೇ ಸರಿ ಇಲ್ಲ ಅಂತಂದ್ರೆ ನೀ ಸರಿ ಅಂಗಡಿ ಹೊಡಿತೀನ, ಹೋಟೆಲ್ಗೆ ಹೊಡಿತೀನ, ಮಠಕ್ಕೆ ನಡಿ ಕರ್ಕೊಂಬರ್ತೀನ. ಅದಕ್ಕೆ ಪುಣ್ಯಾತ್ಮರೇ ಲಕ್ಷ್ಮಿ, ಜಗತ್ತಿನೊಳಗೆ ನಾವೆಲ್ಲ ಮಾಡಿ ದೇವ್ರ ಮೇಲೆ ಹಾಕ್ತೇವೆ. ತಪ್ಪಲ್ಲ, ನೀವು ಹೇಳ್ದಂಗೆ ದೇವ್ರು ಮಾಡಿ, ದೇವ್ರ ಕಡೆ ತಪ್ಪದೆ. ನೀವು ಹೇಳಿರಿ ಅಂತ ಮಾಡೇ ನಾವು ಕರ್ಕೊಂಬಂದ ನಾವು ಪರಮಾತ್ಮ.
ಅದಕ್ಕೆ ಹೇಳ್ತಾರೆ ಶಾಸ್ತ್ರದೊಳಗೆ, ಮೊಟ್ಟ ಮೊದಲ ಮಹಾತ್ಮರು ದೇವರಾಗಬೇಕಂತೇವಿ, ಸುಖಿ ಆಗ್ಬೇಕಂತೇವಿ, ಸ್ವಂತರಾಗಬೇಕಂತೇವಿ, ಎಲ್ಲ ನಮ್ಮ ಇಚ್ಛಾ ಅದ, ಕೆಲಸ ಇಲ್ಲ. ಗೋಲ್ಡ್ ಮೆಡಲಿಸ್ಟ್ ಆಗ್ಬೇಕಂತ ನಾವು ಪುಸ್ತಕ ಕೈಯಾಗಿ ಹಿಡಿಯಂಗಿಲ್ಲ, ಫಸ್ಟ್ ಕ್ಲಾಸ್ ಬರ್ಬೇಕಂತ ನಾವು ಓದಂಗೆ ಇಲ್ಲ. ಬರೀ ಫಸ್ಟ್ ಕ್ಲಾಸ್ ಬರ್ತೇವೆ ಅಂದ್ರೆ ಬರ್ತಾನೆ? ಕಣ್ಣಾಗಿ ಎಣ್ಣೆ ಹಾಕ್ಕೊಂಡು ಓದಬೇಕು, ಪ್ರಯತ್ನ ಪಡಬೇಕು, ಅಂದ್ರೆ ಫಸ್ಟ್ ಕ್ಲಾಸ್ ಬರ್ತಾನೆ. ನಮ್ಮೆಲ್ಲರ ಇಚ್ಛಾನೂ ಅದ, ದೇವ್ರು ನಮ್ಮ ಮೇಲೆ ಕೃಪಾ ಮಾಡ್ಬೇಕ್ರಿ, ನಾವು ಸುಖಿ ಇರ್ಬೇಕ್ರಿ, ನಾವು ಶಾಂತಿ ಇರ್ಬೇಕ್ರಿ ಅಂತೇವಿ. ಶಾಂತಿ ಕೆಲಸ ಮಾಡಂಗಿಲ್ಲ, ಕೃಪಾ ಮಾಡೋ ಕೆಲಸ ಮಾಡಂಗಿಲ್ಲ, ಎಂದೂ ದುಡ್ಯಕ್ಕೆ ತಯಾರಿಲ್ಲ. ನಾವು ಸಾಹುಕಾರ ಆಗಬೇಕು, ಶ್ರೀಮಂತ ಆಗಬೇಕು ಅಂತ ನಾವು ಅಂತೇವೆ. ಇದು ತಪ್ಪದ ಶಾಸ್ತ್ರದೊಳಗೆ. ಮನುಷ್ಯನ ಜೀವನದಲ್ಲಿ ನೇಮದವನು. ಮನುಷ್ಯರಂತ ಯಾರಿಗೆ ಅನ್ಬೇಕು? ಅದು ಗೊತ್ತ. ಮನುಷ್ಯರಂತ ಯಾರಿಗೆ? ಕೈಯ ಕಾಲ ಇದ್ರೆ ಮನುಷ್ಯರ, ಕೈಯ ಕಾಲಿದ್ರೆ ಮನುಷ್ಯರು ಅಲ್ಲ. ಅದಕ್ಕೆ ಶಾಸ್ತ್ರದಾಗ ಮೂರ್ನಾಲ್ಕು ನರ ಆಕೃತಿ, ನರ ವಿಕೃತಿ. ಹೆಂಗದ ನೋಡ್ರಿ? ಆಕೃತಿ ನರ ಅದ, ವಿಕೃತಿ ಇದ್ರೆ ಅರೆ ಹೊಲದಾಗ ಬೆಂಚ್ ಅಂತ ಹಾಕಿರ್ತಾರೆ ನೋಡಿದಿಲ್ಲ, ಹೊಡ್ಯಾಕ ದನಗಳು ಓಡ್ಸಾಕ, ಕಾಯಿಗೆ ಓಡ್ಸಕ್ಕೆ ಮನುಷ್ಯನಾಗ ಮಾಡಿ ಇಟ್ಟಿರ್ತಾರೆ. ಮನುಷ್ಯ ರಂಗದ, ಮನುಷ್ಯರ ಕೆಲಸ ಏನು ಮಾಡ್ತದ? ಏನು ಮಾಡಂಗಿಲ್ಲ. ಹಂಗೆ ನಾವು ಮನುಷ್ಯರಂಗಿದ್ದೇವೆ, ಹೊಲದಾಗ ಬೆಚ್ಚ ಹೆಂಗಿರ್ತದ ಹಂಗೆ ನಾವು ಮನುಷ್ಯರಂಗಿದ್ದೇವೆ, ಮನುಷ್ಯರ ಅಲ್ಲ, ಮನುಷ್ಯರ ಅಲ್ಲ. ನಾವು ಏನಿದ್ದೇವೆ ಅಂತ ನರ ಆಕೃತಿ ಅದು, ನರ ಆಕೃತಿ ಅದು. ಮನುಷ್ಯರ ರೂಪ ಅದು. ಮನುಷ್ಯರಂಗೆ ಚಿತ್ರ ತೆಗಿತಾರೆ, ಮನುಷ್ಯರಂಗೆ ಮೂರ್ತಿ ಮಾಡ್ತಾರೆ, ಮನುಷ್ಯರಲ್ಲ ಅದು. ಮನುಷ್ಯರಿಗೆ ಯಾರು ಬಂದವ್ರಿಗೆ ಬರೋಣಂಗಿಲ್ಲ, ಹೋಗೋರಿಗೆ ಹೋಗಣಂಗಿಲ್ಲ, ಕುಂಡ್ರಂಗಿಲ್ಲ, ಉಂಡ್ರಂಗಿಲ್ಲ. ಅದೇನು ಮನುಷ್ಯ ಅಂತಾರೆ? ಅದಕ್ಕೆ ಮನುಷ್ಯನ ವ್ಯವಹಾರ ಮಾಡಬೇಕು ಮನುಷ್ಯ. ಹಾಗೆ ನಮಗೆಲ್ಲರಿಗೂ ಮನುಷ್ಯ ಅಂತಾರೆ. ಮನುಷ್ಯ ಅಂತ ಯಾರಿಗೆ ಅನ್ಬೇಕು? ಮಾನವ ವಹತಿ ಇತಿ ಮಾನವ. ಮನುಷ್ಯ ಅಂತ ಯಾರಿಗಂತಾರೆ? ಬರೀ ಅಂಗಿ ಚೊಣ್ಣಿ ಧೋತರ ಸೀರೆ ಉಟ್ಕೊಂಡ್ರು ಮನುಷ್ಯ ಅನ್ನಂಗಿಲ್ರಿ. ರಾಕ್ಷಸ ಅಂದಾರ, ಪಿಶಾಚಿ ಅಂದಾರ, ಅಂದಾರಿಲ್ಲ. ರಾವಣ ಮನುಷ್ಯ ಹಂಗೆ ಇದ್ದ, ರಾಕ್ಷಸ. ದುರ್ಯೋಧನ ಇದ್ದ, ಪಿಶಾಚಿ. ಬಹಳ ಮಂದಿ ಇರ್ತಾರೆ. ಆಕೃತಿ ಅಲ್ಲ, ಮನುಷ್ಯನ ಆಕೃತಿ ಇರ್ತದೆ, ಪರಂತು ಆ ಮನುಷ್ಯ ಅನಿಸ್ಕೊಳ್ಳಂಗಿಲ್ಲ. ಬಹಳ ಮಂದಿ ಮನುಷ್ಯನಂಗೆ ಅದಾರ. ಕೈ ಅದಾವ ಅಲ್ಲ, ಕೈ ಅದಾವ ಎಂದು ಜಪ ಮಾಡಿಲ್ಲ, ಕೈ ಅದಾವ ಎಂದು ದಾನ ಮಾಡಿಲ್ಲ, ಬಾಯಿ ಅದ ಎಂದು ಶಿವನಾಮ ಸ್ಮರಣೆ ಮಾಡಿಲ್ಲ, ಕಾಲದವ ಎಂದು ಗುಡಿಗೆ ಮಠಕ್ಕೆ ಹೋಗಿಲ್ಲ, ಕಣ್ಣದವ ಪರಮಾತ್ಮ ಎಂದು ನೋಡಿಲ್ಲ. ಇವ್ರಿಗೆ ಏನಂತಾರ? ಆಕೃತಿ ಅದ. ಬೆಂಚ್ ಇದ್ದಂಗೆ ಹೋಟೆಲ್ ಮುಂದೆ ಏನಪ್ಪ ಸೀರೆ ಅಂಗಡಿ ಮುಂದೆ ಮೂರ್ತಿ ಮಾಡಿ ಇಟ್ಟಲ್ಲ, ಹಾಗೆ ನೀನು ಆಕೃತಿ ಇದ್ದಿ, ನೀನು ಮನುಷ್ಯ ಅಲ್ಲ, ಮನುಷ್ಯ. ಇನ್ನು ಕೆಲವೊಬ್ರು ಆಕೃತಿ ಚಲೋ, ಕೆಲವೊಂದು ವಿಕೃತಿ ಇರ್ತಾವ. ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ಮನುಷ್ಯ ಕಾಣ್ತಾನ, ಪರಂತು ದನ ಇದ್ದಂಗಿರ್ತಾನೆ, ಪ್ರಾಣಿ ಇದ್ದಂಗಿರ್ತಾನೆ. ಅಂಥವ್ರಿಗೆ ವಿಕೃತಿ ಅಂತಾರದ. ಆಕೃತಿ ಅಲ್ಲ, ಇದು ವಿಕೃತಿ. ವಿಕೃತಿ ಮನುಷ್ಯ ಅಂತ ಕರಂಗಿಲ್ಲ. ಶಾಸ್ತ್ರ ಹೇಳ್ತಾರೆ ವಿಕೃತಿ ಇರಬಾರ್ದು, ವಿಕಾರ ಇರಬಾರ್ದು. ರಾವಣ ಮನುಷ್ಯನಂಗೆ ಇದ್ದ, ದುರ್ಯೋಧನ ಮನುಷ್ಯನಂಗೆ ಇದ್ದ. ಎಷ್ಟು ನೀಚ ಕೆಲಸಗಳು ರಾಕ್ಷಸರು ಮನುಷ್ಯರಂಗೆ ಇದ್ರು, परंतु मनुष्य का व्यवहार उसके पास नहीं. आकृति मनुष्य का है, मन विकृति है. मन विकृति है, उसको आदमी नहीं बोलते हैं. ಏನಂತೆ ಅವನು ದನ ಇದೆಯೇನು, ಕತ್ತಿದೆಯೇನು, ಏನು ಪ್ರಾಣಿ ಇದೆಯೇನು? ಮನುಷ್ಯ ಹೀಗ್ಯಾಕೆ ಬೈತೀರಿ? ನಿಮ್ಮ ಎದುರಿ ನಿಂತಾನ ಮನುಷ್ಯ, ಪರಂತು ಅವನ ಹೆಸರು ಗೊತ್ತದ, ಕಲ್ಲಪ್ಪ ಮಲ್ಲಪ್ಪ ಭೀಮಪ್ಪ. ಮತ್ತು ಮನುಷ್ಯ ಇದೆಯೇನು, ದನ ಇದೆಯೇನು, ಏನು ಪ್ರಾಣಿ ಇದೆಯೇನು, ಏನು ಕತ್ತಿದೆಯೇನು ಅಂತೀರಂದ್ರೆ ಏನು? ಮನುಷ್ಯನ ವಿಕೃತಿ ಆಯಿತು, ಮನುಷ್ಯನ ವಿಕೃತಿ ಆಯಿತು. ಕೆಲವೊಬ್ರು ಹೀಗಿರ್ತಾರೆ, ಮನುಷ್ಯ ಇದ್ದಂಗೆ ಇರ್ತಾರೆ ನೋಡಿ, ಅದಕ್ಕೆ ಪ್ರಕೃತಿ ಅಂತ. ಅಂದ್ರೆ ಏನು?
ಅವ್ರು ಹೆಂಗದ ರೀ ಸಾವುಕಾರ? ಭಾಳ ಚಲೋ ಅದ ರೀ, ಭಾಳ ಚಲೋ ಅದಾರ. ಯಾರಿಗೆ ನಂಗಿಲ್ಲ, ಯಾರಿಗೆ ಬೈಯಂಗಿಲ್ಲ, ಯಾರ ಕಡೆ ಬಯಸ್ಕೊಳಂಗಿಲ್ಲ, ಯಾರಿಗೆ ಕೊಡಂಗಿಲ್ಲ, ಯಾರು ತೊಡಂಗಿಲ್ಲ, ಮಠಕ್ಕೆ ಹೋಗಂಗಿಲ್ಲ, ಎಲ್ಲಿಗೆ ಹೋಗಂಗಿಲ್ಲ. ಇವನು ಏನಂತೀರಿ? ಯಾರಿಗೆ ಕೇಳಂಗಿಲ್ಲ, ಯಾರಿಗೆ ಅನ್ನಂಗಿಲ್ಲ, ಯಾರ ಕಡೆ ಅನಿಸ್ಕೊಳಂಗಿಲ್ಲ, ಯಾರಿಗೆ ಕೊಡಂಗಿಲ್ಲ, ಯಾರಿಗೆ ತಗೊಳಂಗಿಲ್ಲ. ಇವ್ರು ಮನುಷ್ಯರಂತೀರಿ ಏನಂತೀರಿ? ಕಲ್ಲು ಅನ್ಬೇಕು. ಕಲ್ಲು ಯಾರಿಗಾರು ಕೊಟ್ಟದೇನ್ರಿ? ಅರೆ ಮನುಷ್ಯ ಎದಕ್ಕೆ ಮಾಡ್ಯಾರ? ಕೊಡಕ್ಕೆ ಮಾಡ್ಯಾರ, ತೊಗೊಳಕ್ಕೆ ಮಾಡ್ಯಾರ. ಎಲ್ಲಿ ಕೊಡಬೇಕು, ಏನು ಕೊಡಬೇಕು, ಕೇಳಕ್ಕೆ ಮಾಡ್ಯಾರ. ಏನು ಕೇಳಬೇಕು, ಏನು ಕೊಡಬೇಕು, ಎಲ್ಲಿ ಕೊಡಬೇಕು, ಏನು ಮಾಡಬೇಕು ಅನ್ನೋದಕ್ಕೇ ಮನುಷ್ಯ ಮಾಡ್ಯಾರ. ಏನೂ ಮಾಡಂಗಿಲ್ಲ, ಏನು ಕೇಳಂಗಿಲ್ಲ, ಎಲ್ಲಿ ಹೊಂದಿಲ್ಲ. ಕಲ್ಲು ಎಲ್ಲಿ ಹೊಂದಿಲ್ಲದು ಅಲ್ಲೇ ಕೂತಿರುತ್ತೆ. ನೀನು ಕಲ್ಲು, ಮನುಷ್ಯ ಅಲ್ಲ. ನೀ ಕಲ್ಲಿದ್ದು पाषाण, कुछ न करने वाला आदमी नहीं है, न सुनता है, न बोलता है, न देता है, न लेता है. बहुत अच्छा नहीं, पत्थर है. पत्थर किसी को न बोलता, न किसी को कहता है, किसी का न लेता है, किसी को न देता. वो पत्थर है. आदमी पत्थर नहीं है. देखो रे, आदमी कुछ करने के लिए, आदमी कुछ सुनने के लिए, आदमी कुछ देखने के लिए, आदमी कुछ जानने के लिए. ये कुछ भी नहीं करता तो पत्थर है ना. पत्थर है, न किसी का सुनता है, न किसी जाता है, कहीं आता, कुछ भी नहीं है. कल इतरे मनुष्य इतरे. अब हाल चलो अद्री, यारी ಅನ್ನಂಗಿಲ್ರಿ, ಯಾರಿಗೆ ಅಣಸಂಗಿಲ್ರಿ, ಯಾರಿಗೆ ಕೊಡಂಗಿಲ್ರಿ, ಯಾರು ತಗೊಳಂಗಿಲ್ರಿ. ಗೋಡೆ ಹಾಕಿಟ್ರೆ ಕಲ್ಲು ಮನುಷ್ಯರಲ್ಲ. ಮನುಷ್ಯರಂತಾರೆ. ಕುಡಿದು ತೊಗೊಳೋದಕ್ಕೆ ಮನುಷ್ಯರಂತಾರೆ, ಆಡೋದು ಅನಿಸ್ಕೊಳ್ಳೋಕೆ ಮನುಷ್ಯರಂತಾರೆ. ಚಲೋ ಅನಿಸ್ಕೋರಿ, ಚಲೋ ಮಾತಾಡ್ರಿ, ಚಲೋದು ನೋಡ್ರಿ, ಚಲೋ ಕಡೆ ಹೋಗ್ರಿ. ಇದು ಮನುಷ್ಯನ ಕೆಲಸ ಅದ. ಏನೋ ಮಾಡೋದು ಮನ್ಯಾಗ ನೋಡ್ರೋದು ಮನುಷ್ಯ ಅನ್ನಂಗಿಲ್ಲ. ಅವನಿಗೆ ಕಲ್ಲು ಅಂತಾರೆ. ಕಲ್ಲ ಮನುಷ್ಯ ಕಲ್ಲಾಕಿ ಕುಂತಿಲ್ತಮ್ಮ. ಮನುಷ್ಯ ಪರಮಾತ್ಮ ಆಗಕ್ಕದ. ಕಲ್ಲಾಕಿ ಮನುಷ್ಯ ಆಗಿಲ್ಲ, ಪರಮಾತ್ಮ, ಭಗವಂತ, ಸಂತ, ಮಹಾತ್ಮ ಆಗಕ್ಕೆ ಇದು ಕೊಟ್ಟದ ಶರೀರ. ಅದ್ರ ಬಿಟ್ಟು ಏನು ಮಾಡಂಗಿಲ್ಲ, ಎಲ್ಲಿ ಹೋಗಿಲ್ಲ. ಕಲ್ಲಿದ್ದು ಮನುಷ್ಯ ಅಲ್ಲ. ಅದಕ್ಕೆ ಮಹಾನುಭಾವರು ನಮಗೆ ಹೇಳ್ತಾರಪ್ಪ ಅಂದ್ರೆ ಮನುಷ್ಯ ಹೆಂಗಿರ್ಬಾರ್ದು, ಮನುಷ್ಯ ರಾಕ್ಷಸ ಆಗಬಾರ್ದು. ರಾಕ್ಷಸ ಅಂದ್ರೆ ಅರ್ಥ ಏನು ಗೊತ್ತದ್ರಿ? ತನ್ನ ಹಿತಕ್ಕಾಗಿ ಇನ್ನೊಬ್ಬರನ್ನ ದುಃಖ ಕೊಡುವವರು ರಾಕ್ಷಸರು. ನಾನು ಚಲೋ ಆದ್ರೆ ಆಯ್ತು ರೀ, ಮಂದಿ ತಗೊಂಡು ನಾವೇನು ಮಾಡೋಣ್ರಿ? ಜಗತ್ತಿನ ಸುಧಾರಿಸಕ್ಕೆ ಹುಟ್ಟಿದ್ದೇವೇನು? ಎರಡು ಚಂದ ಹೇಳ್ತಾರೆ. ಜಗತ್ತಿನ ಸುಧಾರಿಸ್ಕೊಂಡು ನಾವು ಹುಟ್ಟಿದ್ದೇವೆ. ನಾವು ಚಲೋ ಹುಡುಗ ಇರಲ್ರಕ್ಕ ಸಾಧ್ಯ. ಇವ್ರಿಗೆ ಮನುಷ್ಯರಂತಾರ್ರಿ. ಪರೋಪಕಾರಾರ್ಥಂ ಇದಂ ಶರೀರಂ. ಪ್ರಾಣಿ ಅಂಥವು ಸಹಾಯ ಮಾಡ್ತಾವು, ದನದಂಥವು ಹುಲ್ಲು ತಿಂದು ಬೈದು ನಿನಗೆ ಹಾಲು ಕೊಡ್ತಾವು. ನೀ ದನದಕ್ಕಿಂತ ಕಡೆ ಐತಿ. ದನ ಎಲ್ಲೇ ಮೈತಾವ ಬಂದು ಹಾಲು ಕೊಡ್ತಾವ, ನಿನಗೆ ಮರಿ ಕೊಡ್ತಾವ, ನಿನ್ನ ಮನೆ ಮಾಡ್ತಾವ. ಬರೋದು ದನ ಅದಕ್ಕಿಂತ ಕಡೆ. ಮನುಷ್ಯನ ಜೀವನದಲ್ಲಿ ಏನಾರ ಮಾಡಬೇಕು, ಏನಾರ ಕೊಡಬೇಕು, ಏನಾರ ಕೇಳಬೇಕು. हम पशु नहीं है, पशु भी देता है, लेकिन मनुष्य कुछ नहीं करता, कुछ नहीं बोलता, कहीं जाता नहीं. ये आदमी का लक्षण नहीं है. क्योंकि मनुष्य अंत करेंगे. मनुष्य अंदर ಏನು ಪರಮಾತ್ಮ ಯಾಕೆ ಕೊಟ್ಟನ? ಇವೆಲ್ಲ ಕೈಲೇ ಕೊಡಕ್ಕೆ ಕಲೀರಿ, ಕಣ್ಣಿಲೆ ನೋಡಕ್ಕೆ ಕಲೀರಿ, ಬಾಯಿಲೆ ಚಲೋ ಮಾತಾಡಕ್ಕೆ ಕಲೀರಿ, ಕಾಲಿಲೆ ಮಂದಿರ ದೇವ್ರ ಗುಡಿಗೆ ಹೋಗಕ್ಕೆ ಕಲೀರಿ, ಮನಸ್ಸಿನಿಂದ ಪರಮಾತ್ಮ ನೆನೆಸ. ಇವು ಮಾಡಕ್ಕೆ ಬರಂಗಿಲ್ಲ. ಯಾವ ಪ್ರಾಣಿಗಳು ದನ ಮಾಡ್ತಾವ? ಯಾವ ಮಾಡಕ್ಕೆ ಬರಂಗಿಲ್ಲ. ಅವು ಯಾವ ಮಾಡಕ್ಕೆ ಬರಂಗಿಲ್ಲ ಅಂತೇ ನಿನಗೆ ಮಾನವ ಅಂದಾರ. ನಿನಗೆ ಮಾನವ ಅಂದಾರ. ಮರ್ಯಾದೆ ಇರೋವನಿಗೆ ಮಾನವ ಅಂತಾರೆ. ಮರ್ಯಾದೆ ಬಿಟ್ಟ ಅಂದ್ರೆ ದನ ಅಂತಾರೆ, ಕತ್ತೆ ಅಂತಾರೆ, ಕುದುರೆ ಅಂತಾರೆ, ಕ್ವಾಣ ಅಂತಾರೆ. ಲಕ್ಷ್ಯ ಇಡ್ರಿ, ಆ ಮರ್ಯಾದೆ ನಮಗೆ ಇರಬೇಕಿಲ್ಲ. ಏನು ಮರ್ಯಾದೆ? ಮನುಷ್ಯನಾಗ ಹುಟ್ಟಿಯೋ ದಿನ ಪರಮಾತ್ಮ ನೆನೆಸು. ಮನುಷ್ಯನಾಗ ಹುಟ್ಟಿಯೋ ದಿನ ಪ್ರತಿ ದಾನ ಮಾಡು. ಮನುಷ್ಯ ಹುಟ್ಟಿದೆಯಪ್ಪ ಅಂತ ದಿನಂತ ಪರಮಾತ್ಮನ ಸೇವಾ ಮಾಡು. ಇದು ಮನುಷ್ಯನ ಕೆಲಸದ. ಮತ್ತಾರಿಗೆ ಮಾಡಕ್ಕೆ ಬರಂಗಿಲ್ಲ. ಈ ಪರಮಾತ್ಮ ದೇಹ ಕೊಟ್ಟ ಇದಕ್ಕೆ ಚಲೋ ಇಡ್ರಿ. ಒಳಗೆ ಏನು ತುಂಬಿರಿ? ರಾಗ, ದ್ವೇಷ, ಬೇಡ, ಲೋಭ. ಮನುಷ್ಯ ಅಂತಾರೆ ಇದಕ್ಕೆ. ಪರಮಾತ್ಮ ದೇಹ ಕೊಟ್ಟುದು ಜ್ಞಾನ ಪಡ್ಕೊಳ್ಳಕ್ಕೆ. ಮನೆ ಅಂದರೆ ಬೆಳಕಿರ್ಬೇಕ್ರಿ, ಕತ್ತಲಿರಬಾರ್ದು.
ಕತ್ತಲಿದ್ರೆ ಹುಳ ಹುಟ್ಟಿ ಬರ್ತಾವ. ಕತ್ತಲಿತ್ತು ಅಂದ್ರೆ ಎಲ್ಲಾನು ಬರ್ತಾವ, ಕಾಳರು ಬರ್ತಾವೆ. ದೀಪ ಹಚ್ಚಿದ್ರೆ ಕಾಳರು ಬರಂಗಿಲ್ಲ, ಬೆಳಕಿದ್ರೆ ಕಾಳು ಬರಂಗಿಲ್ಲ. ಕತ್ಲೆ ಆಯ್ತು ಅಂದ್ರೆ ಕಾಳರು ಬರ್ತಾರೆ. अंधेरे में चोर भी आते हैं, कीड़े भी आते हैं, सांप भी आते हैं, काट जाते हैं, मर जाओगे. अरे कभी हमेशा उजाला होना चाहिए. प्रकाश ಮಾಡಿರೋದು ಪ್ರಕಾಶ ಇರಬೇಕಂತ ಅಂದ್ರೆ ಪರಮಾತ್ಮ ಅಂಥವ್ರಿಗೆ ಏನಪ್ಪ ಅಂದ್ರೆ ಕೃಪಾ ಮಾಡ್ತಾನೆ. ನಾನು ಮೇಲಿನ ಮೇಲೆ ಹೇಳ್ತಿರ್ತೀನಿ, ಬಹಳ ಸಾಮ್ರಾಟ ಚಕ್ರವರ್ತಿ ಇದ್ದ ರಾಜ. ವಯಸ್ಸು ಆಯಿತು ರಾಜನಿಗೆ. ಬಹಳ ಭಕ್ತ ಗುರುಗಳಿದ್ದರು. ಗುರುಗಳು ಸೇವಾ ಮಾಡ್ತಿದ್ದ, ಗುರುಗಳು ಮಾತು ಕೇಳ್ತಿದ್ದ. ಅವನಿಗೆ 3 ಜನ ಮಕ್ಕಳು. राजा को 3 बेटे हुए, इतने सुंदर योग्य. 3 ಮಂದಿ ಇಂಥವರಿದ್ದರು, ಬುದ್ಧಿವಂತರು, ಶಕ್ತಿವಂತರು, ಶೂರರು. 3 ಮಂದಿ ಸಮಾನ. ಯಾರಿಗೆ ಕೆಳಗೆ ಯಾರಿಗೆ ಅವ ದೊಡ್ಡ ಚಲೋ ಹಿಂಗೆ ಅನ್ನಂಗಿಲ್ಲ. ಎಲ್ಲರೂ ಹಂಗೆ ಇದೆ. ಆಡುವುದರಲ್ಲಿ, ಮಾಡುವುದರಲ್ಲಿ, ಮಾತನಾಡುವುದರಲ್ಲಿ ಇಷ್ಟು 3 ಮಂದಿ ಬಹಳ ಚಲೋ ಇದ್ದರು. ರಾಜನೇ ಮುಪ್ಪಾಯಿತು. ರಾಜ್ಯಕ್ಕೆ ಯಾರಿಗೆ ಅಧಿಕಾರ ಮಾಡಬೇಕಲ್ಲ. ಕೇಳಿಕೆ ಕೊಡ್ತಿರಲಿಲ್ಲ ನೀವು ಮಗನಿಗೆ. ಯಾವನೇ ಕೊಡ್ತೀರಿ? ಚಲೋ ಇದ್ದವನಿಗೆ, ಹಿರಿಯನಿಗೆ ಅಂತಿಲ್ಲ, ಯಾವಾದ್ರೂ ನಾವು ಚಲೋ ಇದ್ದವ ಕೊಡ್ತೀರಿ. ರಾಜನ ತಲೆಗೆ ವಿಚಾರ ಬಂತು, ಅವು ಕ್ಯಾ ಕರೆಂಗೆ ಅಂತ बूढ़े हो गए हैं, इसका कोई इस राज्य के अधिकारी किसी को बनाना अत्यंत आवश्यक है. कैसे करना, किसको बनाना, ಯಾರಿಗೆ ಮಾಡೋದು? ಯಾರಿಗಾರೆ ಮಾಡಿದೇವಂದ್ರೆ ಅನ್ಯಾಯ ಆಗಬಾರ್ದು. ಚಲೋ ಇದ್ದವನಿಗೆ, ಪ್ರಜಾ ಪಾಲನೆ ಮಾಡತಕ್ಕಂಥವನಿಗೆ, ಧೀರನಿಗೆ, ಶೂರನಿಗೆ, ಪುತ್ರವತ್ ಪಾಲನೀಯಂ ಪ್ರಜಾ, ಪ್ರಜೆಗಳನ್ನು ಮಕ್ಕಳನ್ನು ನೋಡ್ಕೊಳ್ಳವ ಅಂಥವು ಇರಬೇಕು. ವಿಚಾರ ಮಾಡದೆ ಯಾರಿಗೆ ಮಾಡಬೇಕು? 3 ಮಂದಿ ಸೇಮ್ ರೀ, ಶೂರರು, ವೀರರು, ಧೀರರು, ಭಾಳ ಚಲೋ ಇದ್ರು. ನಾ ಯಾರಿಗಾರೆ ಮಾಡಿದೆ ಅಂದ್ರೆ ಅನ್ಯಾಯ ಆಗಬಾರ್ದು. कैसे करना? जब समस्या आ जाती है तब बूढ़ों के पास जाना जरूरी है. ನಮಗೇನು ಸಮಸ್ಯೆ ಬಂತ ದೊಡ್ಡರಿಗೆ ಕೇಳ್ತೀರಿಲ್ಲ, ನಿಮಗೆ ದೊಡ್ಡವ್ರಿಗೆ ತಿಳಿದವ್ರಿಗೆ ಹಿರಿಯರು ಕೇಳ್ತೀರಿ, ಹ್ಯಾಂಗೆ ಮಾಡ್ಬೇಕ್ರಿ ಕಾಕ, ಹ್ಯಾಂಗೆ ಮಾಡ್ಬೇಕ್ರಿ ಮಾಮ ಕೇಳ್ತೀರಿ. ರಾಜನ ಸಮಸ್ಯೆ ಬಂತು. ನಮ್ಮ ದೇಶದ ಜನರಿಗೆ ಅನ್ಯಾಯ ಆಗಬಾರ್ದು, ಮಗನಿಗೂ ಅನ್ಯಾಯ ಆಗಬಾರ್ದು. ಯಾವ ಉತ್ತಮ ಜಗತ್ತನ್ನು ಪಾಲನೆ ಮಾಡ್ತಾನೆ, ಜನರನ್ನು, ಮಕ್ಕಳನ್ನು ಪಾಲನೆ ಮಾಡ್ತಾನೆ, ಅಂಥವನ್ನೇ ರಾಜ ಮಾಡಬೇಕು ಅಂತ ವಿಚಾರ ಮಾಡಿ ಬಹಳ ಚಿಂತೆ ಬಿದ್ದ. ಯಾರಿಗಾರು ಮಾಡಿದ್ರೆ ಅನ್ಯಾಯ ಆಗಬಾರ್ದು, ದೊಡ್ಡವ್ರಿಗೆ ಮಾಡಿದ್ರೆ ಸಣ್ಣವ್ರಿಗೆ ಅನ್ಯಾಯ ಆಗಬಾರ್ದು, ನಡುವಿನಲ್ಲಿ ಮಾಡಿದ್ರೆ ಇಬ್ಬರಿಗೆ ಅನ್ಯಾಯ ಆಗಬಾರ್ದು, ಯಾರು ಒಳ್ಳೆಯವರಲ್ಲ ಅಂಥವ್ರಿಗೆ ಮಾಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ಗುರುಗಳಂತ गुरुजी के पास गए. इस प्रश्न का कैसे, कहाँ उत्तर मिलेगा? ಗುರುಗಳು ಬಹಳ ದೊಡ್ಡ ಪುಣ್ಯಾತ್ಮರು, ಮಹಾತ್ಮರು ಹೋದ. ಯಪ್ಪ, ನನಗೆ 3 ಮಂದಿ ಮಕ್ಕಳು ಸಮಾನ. ಶೂರರು, ಧೀರರು, ವೀರರು, ಬುದ್ಧಿವಂತರದಾರ, ಸಮಾನಗಳು. ನಮ್ಮ ರಾಜ್ಯಕ್ಕೆ ಯಾರಿಗೆ ರಾಜ ಮಾಡಬೇಕು? ನಮ್ಮ ಪ್ರಜೆಗಳಿಗೆ ತ್ರಾಸ, ದುಃಖ ಆಗಬಾರ್ದು. ಅದಕ್ಕೆ ಬಹಳ ವಿಚಾರ ಮಾಡಕತ್ತೀನಿ, ನೀವು ಏನಾದ್ರು ಉಪಾಯ ಹೇಳ್ರಿ ಅಂತ ಕೇಳ. ಟೀಕೆ ಗುರುಗಳು ಅವನ ಕಿವ್ಯಾಗ ಹೇಳಿದ್ರು. ಹೇಳಿ ಕೇಳ್ಕೊಂಡು ಬಂದ. 3 ಮಂದಿ ರಾಜಕುಮಾರರಿಗೆ ದೊಡ್ಡ ದೊಡ್ಡ ಮಹಲ್ ಕಟ್ಸಿದ್ರು ಅವರೆಲ್ಲ. ನಿಮ್ಮ ಮನೆಗಳು ದೊಡ್ಡದಿರ್ತಾವ ನೋಡ್ರಿ, 4 ಬೆಡ್ರೂಮ, ದೊಡ್ಡ ಹಾಲು, TV ರೂಮು, ಗೆಸ್ಟ್ ರೂಮು ನಿಮ್ಮ ಮನೆಯಾಗ ಇರ್ತಾವೆ. ಏನು ರಾಜರ ಮಕ್ಕಳು ಮೈಸೂರಿಗೆ ಹೋಗಿ ಮೈಸೂರು ಮಹಾರಾಜರ ಅರಮನೆ ನೋಡಿರೇ ಇಲ್ಲ. ಇರೋದು ಗಂಡ ಆಯ್ತಿ ಮಗ ಇಟ್ಟೇ ಇರ್ತಾರೆ. ಖರೆ ನಾವು ನೋಡೋಕೆ ಹೋದವ್ರು ಚಂತಾನ ತಿರುಗಾಡ್ಬೇಕು, ಮುಗಿಯಂಗಿಲ್ಲ. ನೋಡೋರು ಕಾಲು ನೋಯ್ತಾವ. राजर मने सबको घर बनाए, बहुत एक एक कमरे में, एक एक बिल्डिंग में 50-50 कमरे,
प्रत्येक राजकुमार के लिए 50 खोली 60 खोली ಇದು ಕಾಯೋರು ಬೇರೆ, ಕುಂಡ್ರೋರು ಬೇರೆ, ಬೆಟ್ಟ ಆಗೋದು ಬೇರೆ, ಸ್ವಂತ ಮಾತಾಡೋದು ಬೇರೆ, ಇಷ್ಟೆಲ್ಲ ರೂಮ್ ಇದ್ದವು. ರಾಜ ಮಕ್ಕಳಿಗೆ ಕರೆದು ಹೇಳ್ತಾನೆ, ನೋಡಪ್ಪ ಎಲ್ಲರ ಕೈಯಾಗ 300 ರೂಪಾಯಿ ಕೊಟ್ಟ. राजा 100 रुपये दे करके बोले, जो आदमी पुत्र 100 रुपये में संपूर्ण घर को भर देता है उसको हम राजा अभिषेक करेंगे, उसको युवराज बनाएंगे. ಈ 100 ರೂಪಾಯಿದ ಯಾರು 100 ಕೋಲಿದವ್ರಿ ಒಂದೊಂದು, ಯಾರು ಈ 100 ರೂಪಾಯಿದ ಈ 100 ಕೋಲಿ ಫುಲ್ ತುಂಬ್ತೀರಿ ಅವರಿಗೆ ನಾ ರಾಜ ಕೊಡ್ತೀನಿ ಅಂತ. ಮೂರು ಮಂದಿ ಮನೆಗೆ ಹೋದ್ರು ದೊಡ್ಡವ ಅಂದ, ನಮ್ಮ ಅಪ್ಪನ ತಲೆ ಕಟ್ಟದೇನ, ಈ 100 ಕೋಲಿ ಸಣ್ಣ, ಈ 100 ಕೋಲಿ ತುಂಬಕ್ಕೆ 100 ರೂಪಾಯಿ ತುಂಬಕ್ಕೆ ಬರ್ತದೆ. साठी को नाटी ಅಂತ. 60 साल बाद में हमारे पिताजी की बुद्धि खराब हो गई है, 100 रुपये में ये 100 कमरे कैसे भर सकते हैं? ये पागलपन है. जो भरेगा उसको राज्य देंगे बोलते हैं. अरे भाई से कैसे भरेंगे? हम तुम बेकिदम. ಒಬ್ಬ ವಿಚಾರ ಮಾಡಿ ಮುನ್ಸಿಪಾಲಿಟಿ ಚೇರ್ಮನ್ ಕರೆಸೋದು. ಕರೆಸಿ ಹೇಳ್ದ, ನೋಡಪ್ಪ ಎಷ್ಟು ಊರಾಗ ಕಚರ ಹೊಣ್ತದಲ್ಲ ಅದರ ತುಂಬಿಡು. ಯಾಕ್ರಿ ಸಾಹೇಬ್, ನಮ್ಮ ಅಪ್ಪ ತುಂಬಂದಾನ, ತುಂಬದವ್ರು ರಾಜ ಕೊಡ್ತಾನ, ಎಷ್ಟು ಮುನ್ಸಿಪಾಲಿಟಿ ಕಸ ಬರ್ತದ ಅವಷ್ಟು ಈ खोल्याग ತುಂಬು ಅಂತ. जितने भी आते हैं म्यूनसिपालिटी कचड़े सब भर दो 100 रुपये. ಹಿಂಗೆ ರಾಜ್ಯ ಸಿಗುದದ. ನಮ್ಮಪ್ಪ ತುಂಬದವ್ರಿಗೆ ಕೊಡ್ತಾ ಅಂದಾನ, ತುಂಬು. ಭಾರಿ ಮನೆ ರೀ, ಮೈಸೂರು ಮಹಾರಾಜ ಮನೆ ನೋಡಿಲ್ಲ, ಸಣ್ಣ ಮನೆ. ಎಲ್ಲಿ ಬಂಗಾರ ಕೆಲಸ, ಎಲ್ಲಿ ಬೆಳ್ಳಿ ಕೆಲಸ, ಎಂತೆಂತ ಮಾಡ್ರ ಅಂಥದ್ರಾಗ ತುಂಬ ಆಯ್ತು ಅಂತ ತುಂಬುದ್ರ. ಮತ್ತೊಬ್ಬ 100 ರೂಪಾಯಿದಾಗ ತುಂಬಕ್ಕೆ ಸಾಧ್ಯ. 100 ಕೋಲಿ 100 ರೂಪಾಯಿ ಹೆಂಗೆ ತುಂಬಕ್ಕೆ ಬರ್ತದೆ? ಈ 100ಕ್ಕೆ 1000, 1000ಕ್ಕೆ 10,000, 10,000 ಲಾಕ್ ಮಾಡಬೇಕು. ಹಂಗೆ ಆದರೆ ತುಂಬಕ್ಕೆ ಬರ್ತದೆ ಅಂತ ತಿಳ್ಕೊಂಡು ಏನು ಮಾಡಬೇಕು? ಓಪನ್ ಕ್ಲೋಸ್ ಮಾಡಬೇಕು. ಕ್ಲೋಸ್ ಓಪನ್ ಮಾಡೋಕೆ ತಿಳ್ಕೊಂಡು ಅವ ಏನು ಮಾಡ್ದ ಅದಕ್ಕೆ, ಅದು ಆಡ್ತಾವಲ್ಲ ಅದಕ್ಕೆ ಹಚ್ಚ. ಅದು ಓಪನೇ ಆಗಲಿ, ಕಡೆ ಕ್ಲೋಸೇ ಆಗಲಿ, ಆ ಕಡೆ ಹೋಯ್ತು, ಒಂದು ಪೈಸಾನು ಬರಲಿ. ತುಂಬಕ್ಕೆ ಏನಿಲ್ಲ, ಖಾಲಿ ಕೂತಾವ. ಮೂರನೇದವ ಶಾಣೆ ಇದ್ದ, ಮಠಕ್ಕೆ ಬರ್ತಿದ್ದ, ಸ್ವಾಮಿಗಳ ಹತ್ತಕ್ಕೆ ಹೋಗ್ತಿದ್ದ, ಬರ್ತಿದ್ದ, ಶಾಣೆ ಇದ್ದ. ಅವನು ಒಂದು ವಿಚಾರ ಮಾಡ್ದ. ಟೈಮ್ ಬಂತು ಪರೀಕ್ಷೆ ಮಾಡೋದು, ಎಲ್ಲರೂ ಬಾಗಿಲು ಕೀಲಿ ಹಾಕೋದು. ರಾಜ मंदिर अल्लाह बंदर सब आए देखने के लिए क्या क्या भरा है. आए तो पहले वाले के पास आए, यहाँ ಎಲ್ಲ ಹೊರಸ್ ತುಂಬಿದ್ದ. ಬಾಗಿಲು ಮುಚ್ಚಿ ಮುಗಿ ತುಂಬ್ಕೊಂತಿದ್ದ. ನಾವು ಏನು ತುಂಬಿದೆ ಅದು? ನೀವೇ ನೋಡ್ರಿ ಅಂದ. ಒಳಗೆ ನಾ ಬರಂಗಿಲ್ಲ, ನೀವೇ ನೋಡ್ರಿ ಅಂದ. ಮತ್ತು ನೀನೇ ಬರಂಗಿಲ್ಲ, ನಾವು ಹೋಗಿ ಏನು ಮಾಡೋಣ ಅಂದರು. ಅವರು ಪೂರಾ ಈ ಮುನ್ಸಿಪಾಲ್ಟಿ ಕಸ ತುಂಬಿನಿ ಅಂದರು. ಕೋಟ್ಯಾಂತರ ರೂಪಾಯಿ ಈ ಬಿಲ್ಡಿಂಗ್ ಈ ಹೊಲಸು ತುಂಬಕ್ಕೆ ಕಟ್ಟ್ಯಾರೇನೋ ಮೂರ್ಖ ಅಂದರು. ಕರೋಡ ರೂಪಾಯಿ ಕಿಮ್ಮತ್ತಲ್ಲ, ಎಷ್ಟೋ ಕಿಮ್ಮತ್ತಿಂದು ಈ ಮನಿ ಇದು ಕಚಡ ತುಂಬಕ್ಕೆ ಕೊಟ್ಟದ. ನಿನಗೆ ತುಂಬತ್ತು ಹೇಳಿದ ನಾಲಾಯಕ. ಯು ಆರ್ ನಾಟ್ ಏಬಲ್ ಟು ಗೆಟ್ ದ ಕಿಂಗ್ಡಮ್, ಗೆಟ್ ಔಟ್. ನೋಡಿ ಹೊರಗೆ ಹೋಗಿ, ನಿನಗೆ ರಾಜಶೇಖರ ನಡಿ ಹೋಗು. ಎರಡನೇ ಕಡೆ ಹೋದರು. ಅಂದ ಹೋರ್ ಮುಂದೆ, ಯಾಕೆ ನಮ್ಮದು ಓಪನ್ ಮಾಡೋಕ್ಕೆ ಹೋದಿ ಕ್ಲೋಸ್ ಆಗ್ಯದ ಅಂತ.
ನಾ ಎಲ್ಲ ಓಪನ್ ಮಾಡಕ್ಕೆ ಪ್ರಯತ್ನ ಮಾಡಿದೆ, ಎಲ್ಲ ಆಡಕ್ಕೆ ನಮ್ಮ ಕ್ಲೋಸ್ ಆಗದ ಮುಂದೆ ಹೋಗಿ ಅಂತ. ಯು ಆರ್ ನಾಟ್ ಏಬಲ್ ಟು ಗೆಟ್ ದ ಕಿಂಗ್ಡಮ್. ನಿನಗೆ ಶೇಂಗ ಹೋದ 3ನೇ ಹಂತಕ್ಕೆ ಭಾಗ ಸಣ್ಣದಾಗ ಭಾಳ ಶಾಣೆ ಇದ್ದ. ಕರೆದ ಬರ್ರಿ ನೋಡಕ್ಕೆ ಬರ್ರಿ ಅಂತ ಒಳಗಾದ್ರು. ಏನು ಸಾಮಾನ್ಯ ಇಲ್ಲ, ಎಲ್ಲಿ ಒಂದು ಸಾಮಾನಿಲ್ಲ. 100 ಕೊಲೆ ಎಲ್ಲ ಕಡೆ ತಿರುಗಿ ಏನು ಸಾಮಾನ್ಯ ಇಲ್ಲೋ, ಏನು ತುಂಬಿದೆ ಅಂತ ಕೇಳಿದ್ರು. ನಿಮ್ಗೆ ಮೂಗ ಕಣ್ಣದಾವಿಲ್ಲ ನಾವು ಯಾಕ ಅಂದರು. ನಾ ಪ್ರಕಾಶ ತುಂಬೀನಿ, ನಾ ಸೇಂಟ್ ಚೆಲ್ಲಿ ಬರ್ತದಿಲ್ಲ. ಏನಿಲ್ಲ, 90 ರೂಪಾಯಿ ವಾಪಸ್ ಕೊಡ್ತಾನ ಅವರಿಗೆ. 10 ರೂಪಾಯಿದಾಗ ಎಲ್ಲ ಕೂಡ ಕ್ಯಾಂಡಲ್ ತಂದಿದ್ದ, ಇಟ್ಟು ಸೇಂಟ್ ತಂದಿದ್ದ. ಎಲ್ಲ ಕೊಲೆಗೆ ಸೇಂಟು ಮತ್ತು ಚೆಲ್ಲಿ ಕ್ಯಾಂಡಲ್ ಹಚ್ಚಿದ್ದ, ಮೇಣುತ್ತ ಹಚ್ಚಿದ್ದ. ಎಲ್ಲ ಕಡೆ ನೋಡಿದಲ್ಲಿ ಪ್ರಕಾಶ, ಎಲ್ಲ ಕಡೆ ನೋಡಿ ಸುಗಂಧಿತ್ತು. ಮಂತ್ರಿ ಚಪ್ಪಾಳಿ ಬಾರ್ಸ, ಯು ಆರ್ ದ ಏಬಲ್ ಟು ಬಿಕಮ್ ದ ಕಿಂಗ್ ಆಫ್ ದಿಸ್ ಕಿಂಗ್ಡಮ್. ನೀ ಈ ದೇಶಕ್ಕೆ ರಾಜ ಯೋಗ್ಯಿದ್ದಿ. ಎಲ್ಲ ಕಡೆ ತುಂಬದ ಏನಿತ್ತು? ಪ್ರಕಾಶ. ಏನು ಕಣ್ಣದಾವಿಲ್ಲ ನೋಡ್ರಿ, ಬೆಳಕದ ಇಲ್ಲ. ಎಲ್ಲ ಕೊಲೆ ಒಂದು ಮೇಣಬತ್ತಿ. ಎಲ್ಲ ಕಡೆ ಮೇಣಬತ್ತಿ, ಎಲ್ಲ ಕೊಲೆಗೆ ಸೇಂಟು. ಅದ್ರಾಗ ಸ್ವಲ್ಪದರ ಖರ್ಚಾಗಿದೆ, ಉಳುಕಿದ ರೊಕ್ಕ ತೋರಿ ಅಂತ ಕೊಟ್ಟ ಕಾಲಕ್ಕೆ ರಾಜನಿಗೆ ಇಷ್ಟು ಖುಷಿ ಆಯಿತು. ಮಂತ್ರಿಗೆ, ನೀನೇ ಈ ಜಗತ್ತಿಗೆ ಇದಕ್ಕೆ ರಾಜ್ಯಕ್ಕೆ ರಾಜ ಆಗ್ತೀಯ ಅಂತ ಅವನಿಗೆ ಪಟ್ಟಕ್ಕೆ ಕಟ್ಟದ. ಹಂಗ ನಮಗೂ ದೇವರು ನಿಮಗೆ ಕಳಿಸ ಏನು ತುಂಬ್ತೀರಿ ನೋಡ್ರಿ. ನಿಮಗೂ 10 ಕೋಲೆ ಅದಾವ. ಅವನಿಗೆ ನೋಡಿದ್ದು ನಿಮಗೆ 5 ಕಣ್ಣ, ಜ್ಞಾನೇಂದ್ರಿಯ 5 ಏನಪ್ಪ ಅಂತ ಕೇಳಿದರೆ ಕರ್ಮೇಂದ್ರಿಯ 5, ಜ್ಞಾನೇಂದ್ರಿಯ 1 ಮನಸ್ಸು. ಪರಮಾತ್ಮ ನಮ್ಮ ಎಲ್ಲರಿಗೆ 11 ಕೋಲಿ ಕೊಟ್ಟನು. ಇದ್ರಾಗ ತುಂಬಪ್ಪ, ಇದು ತುಂಬದೆ ಅಂದ್ರೆ ನಿನಗೆ ಪರಮಾತ್ಮ ಮಾಡ್ತೀನಿ ಅಂತ ಪರಮಾತ್ಮ ನಮಗೆ ಕಳಿಸದ. ಕಣ್ಣ, ಕಿವಿ, ಕೈಯ, ಕಾಲ ಎಲ್ಲ ಕೊಟ್ಟು ಕಳಿಸದ. ಇದನ್ನು ಸತ್ಕೃತಿಯಿಂದ, ಪುಣ್ಯದಿಂದ, ಸತ್ ಸೇವೆಯಿಂದ, ಸಜ್ಞಾನದಿಂದ ತುಂಬುದಿ ಅಂತ ಕೇಳಿದ್ರೆ, ಜ್ಞಾನ ಧರ್ಮ ಇವುಗಳಿಂದ ತುಂಬುದಿ ಅಂದ್ರೆ ನಾ ನಿನಗೆ ರಾಜ ಅಲ್ಲ ಪರಮಾತ್ಮನ ಮಾಡ್ತೀನಿ ಅಂತ ಪರಮಾತ್ಮ ನಮ್ಮ ಕಳಿಸ್ಯಾನ ಭೂಮಿ. ಇವೆಲ್ಲ ಕೊಲೆಗೆ ಏನೇನು ತುಂಬಿರಿ? ಜ್ಞಾನೇಂದ್ರಿ 5, ಕರ್ಮೇಂದ್ರಿ 5. ಏನು ತುಂಬಿದೇವಿ? ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕಿರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನವು ತುಂಬಿ ಅಂತ ಬಸವಣ್ಣ ಹೇಳ್ತಾನೆ. ನಾವೇನು ತುಂಬಿದೇವಿ? ಕೈಯೊಳಗೆ ಸಿಗರೇಟ ಬಿಡಿಸರಿ, ಕಾಲೊಳಗೆ ಹೋಗೋದು ಸಿನಿಮಾ ಥಿಯೇಟರ್ಗೆ, ಜೇಲ್ಕ, ಗುಡಿ ಬರಲಿಲ್ಲ, ದೇವರ ಮಂದಿರಕ್ಕೂ ಹೋಗಲಿಲ್ಲ, ಈ ಕಣ್ಣಿನಿಂದ ಪರಮಾತ್ಮ ನೋಡಲಿಲ್ಲ, ಕಿವಿಯಿಂದ ಪರಮಾತ್ಮನ ಕೀರ್ತಿ ಕೇಳಲಿಲ್ಲ. ನಿನಗೆ ಹೆಂಗೆ ರಾಜ ಮಾಡಬೇಕಪ್ಪ? ನಿನಗೆ ಹೆಂಗೆ ಸುಖ ಕೊಡಬೇಕಪ್ಪ? ನಿನಗೆ ರಾಜ ಮಾಡಂಗಿಲ್ಲ, ಪೋತರಾಜ ಮಾಡ್ತಾರೆ. ಪೋತರಾಜ नहीं हो सकता। परमात्मा हमको दिए हैं सब पंच ज्ञानेंद्रिय, पंच कर्मेंद्रिय और एक मन। ये 11 कमरे हमारे पास है भाई, बहुत बड़े कमरे। परमात्मा कहा इसको भर दो। कान में क्या भर दिया? सिने में गाना। आंख में क्या? परधन पर स्त्री। जीभ में क्या? शराब तंबाकू। ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ. ಎಷ್ಟು ಚಂದ ಹೇಳಿದ್ರಿ ಸರ್. ಹಾಗಾದ್ರೆ ಪರಮಾತ್ಮ ರಾಜ್ಯ ಕೊಡ್ತಾನೆ, ನಮಗೆ ಸುಖ ಕೊಡ್ತಾನೆ, ಶಾಂತಿ ಕೊಡ್ತಾನೆ, ಮುಕ್ತಿ ಕೊಡ್ತಾನೆ. ಪರಂತು ನಾವು ಮೂರ್ಖ ಮನುಷ್ಯರು, ಯಾವುದರಿಂದ ಯಾವ ಲಾಭ ಪಡಿಬೇಕು ಅದನ್ನು ಬಿಟ್ಟೇವಿ. ದುಡ್ಡ ಶರಿ ಕುಡಿಯೋಕ್ಕಲ್ಲ, ದುಡ್ಡ ಪಾಪ ಮಾಡೋಕ್ಕಲ್ಲ, ದುಡ್ಡ ಧರ್ಮಕ್ಕಲ್ಲ. ಧನ ಅಂತ ಧರ್ಮ, ಧನ ಚೈನಿ ಮಾಡೋಕ್ಕಲ್ಲ, ಧರ್ಮ ಗಳಿಸಕ್ಕೆ ದುಡ್ಡದು.
ಅದರ ದುರುಪಯೋಗ ಮಾಡ್ಕೋತೇವೆ ನಾವು. ದುಡ್ಡದವ್ರು ಕುಡಿಬಾರ್ದು ಕುಡಿತೇವೆ, ತಿನ್ನಬಾರ್ದು ತಿಂತೇವೆ, ಆಡಬಾರ್ದು ಆಡ್ತೇವೆ, ಮಾಡಬಾರ್ದು ಮಾಡ್ತೇವೆ. ನಮ್ಮಂತಕ್ಕೇನು ಕಡಿಮೆ. ಧನ ಎದಕ್ಕೆ ಕೊಟ್ಟಾನೆ? ಧರ್ಮ ಬೆಳೆಸಕ್ಕೆ. ಕಣ್ಣು ಎದಕ್ಕೆ ಕೊಟ್ಟಾನೆ? ಪರಮಾತ್ಮ ನೋಡಕ್ಕೆ. ಕಿವಿ ಎದಕ್ಕೆ ಕೊಟ್ಟಾನೆ? ಪರಮಾತ್ಮನ ಕೇಳಕ್ಕೆ. ಕೈ ಎದಕ್ಕೆ ಕೊಟ್ಟಾನೆ? ಪರಮಾತ್ಮನ ಸೇವೆ ಮಾಡೋಕ್ಕೆ. ಕಾಲು ಕೊಟ್ಟಾನೆ? ಮಂದಿರಕ್ಕೆ ಹೋಗಕ್ಕೆ. ಪುಣ್ಯಾತ್ಮರೇ, ನಾವು ಎಷ್ಟು ತಪ್ಪು ಮಾಡ್ತೇವೆ. ನಮ್ಮ ತಪ್ಪಿಗೆ ಸೀಮಾನೇ ಇಲ್ಲ. ಪರಮಾತ್ಮ ಎಷ್ಟು ಕೃಪಾವಂತಿರಬೇಕು. ಏನು ತಪ್ಪು ಮಾಡಿದ್ರೆ ಬಿಡಂಗಿಲ್ಲ, ಸರ್ಕಾರ ಬಿಡಂಗಿಲ್ಲ, ನಿಮ್ಗೆ ಜೈಲ್ಗೆ ಹಾಕೋದು. ನಾವು ಇಷ್ಟು ತಪ್ಪು ಮಾಡ್ತೇವೆ. ಪರಮಾತ್ಮ ನಮ್ಮ ಮೇಲೆ ಎಷ್ಟು ಕೃಪಾ ಮಾಡ್ತಾನೆ ಅಂದ್ರೆ ಸೀಮಿತ ಇಲ್ಲ, ಸೀಮಾ ಇಲ್ಲ, ಅದಕ್ಕೆ ಕೊನೆ ಇಲ್ಲ. ಆಯ್ತು 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 ಅಂತ ಇಂದಿಲ್ಲ ನಾಳೆ ಸುಧಾರಿಸ್ಯಾನು, ನಾಳೆಯಿಂದ ನಾಡರೆ ಸುಧಾರಿಸ್ಯಾನು, ಇಂದು ಬಿಟ್ಟು ನಾಳೆರೆ ಕೇಳ್ಯಾನು, ಕಣ್ಣಿಲೆ ನಾಳೆರೆ ನೋಡ್ಯಾನು, ಕಿವಿಲೇನಪ್ಪ ಅಂದ್ರೆ ನಾಳೆರೆ ಕೇಳ್ಯಾನು, ಕೈಲೇ ನಾಳೆರೆ ಪೂಜೆ ಮಾಡ್ಯಾನು ಅಂತ ಪರಮಾತ್ಮ ಇಷ್ಟು ಕ್ಷಮಾಶೀಲ ಅದಾನೆ. ಅದ ಅದಕ್ಕೆ ಲಕ್ಷ್ಯ ಇಡ್ರಿ. ಮನುಷ್ಯ ತನ್ನ ಜೀವನದಲ್ಲಿ ಮಾಡಬೇಕು. ಕಿಂತೇನ ಜಾತು ಜಾತೇನ ಮಾತುರು ಯೌವನ ಹಾರಿಣ. ನೀ ಹುಟ್ಟಿ ಏನಾಯ್ತಪ್ಪ? ನಿನಗೆ ಹಡಿದಿದ್ರೆ ನಿಮ್ಮವನ ಹರೆತನ ಕಳಕ್ಕೆ ಹುಟ್ಟಿದೀನಿ. ಹೆಣ್ಮಗಳು ಹರತನ ಹರೆತನ ಶಕ್ತಿ ಹೋಗ್ತದಕ್ಕೆ. ನೀ ಪಾಪಿ ಹುಟ್ಟಿ ಅದಕ್ಕೆ ಹುಟ್ಟಿದ, ದೇವರಿಗೆ ಹುಟ್ಟಿಲ್ಲ. ನಿಮ್ಮವನ ಯೌವನ, ನಿಮ್ಮವನ ಹರೆತನ, ನಿಮ್ಮವನ ಶಕ್ತಿ ಹಾಳ ಮಾಡ್ಲಿಕ್ಕೆ ಹುಟ್ಟಿದಂಥ ಪಾಪಿನಿ. ಮಾತುರು ಯೌವನ ಹಾರಿಣ. ಎದಕ್ಕೆ ಹುಟ್ಟಿದೆಪ್ಪ? ಎದ್ರ ಸಲ ಹುಟ್ಟಿ? ಯಾರಿಗೆ ಹುಟ್ಟಿದಿ? ಅದಕ್ಕೆ ಶಾಸ್ತ್ರಿಯಪ್ಪ ಅಂದ ಕೇಳಿ ಕಿಂಚೇನ ಜಾತ ಜಾತೇನ ಮಾತುರು ಯೌವನ ಹಾರಿಣ ಆರೋಹತಿ ನಯಸ್ವಶ್ಯ ವಂಶಾಗ್ರೇ ಧ್ವಜೋ ಯಥ. ಹಿಂಗೆ ಹುಟ್ಟಬೇಕ್ರಿ. ನೀ ಮಾಡೋ ಕೆಲಸ ನೋಡಿ ನಿಮ್ಮ ಮುತ್ಯಾಗ ನೆನೆಸಿರ್ಬೇಕು, ನಿಮ್ಮ ಅಪ್ಪಗೆ ನೆನೆಸಿರ್ಬೇಕು. ಅಂಥ ಕೆಲಸ ಮಾಡಿರಿ, ಅಂಥ ಕೆಲಸ. ಯಾರ ಮಗ ರೀ? 2 ಸಲ ಹೋದನ್ರಿ. ಯಾರು ಇವರಪ್ಪ ಇವರವ್ವ? ಯಾರು ಅವ್ರು ಇಂಥವ್ನಿಗೆ ನಾಲ್ಕು ಹಡ್ದಾರಂತ ಅನ್ನಬಾರ್ದು. ನಿನಗರ ಬೈತಾರೆ, ನಿಮ್ಮ ಅವ್ವ ಅಪ್ಪ ಬೈತಾರೆ, ನಿಮ್ಮ ಮುತ್ಯಾಗನು ನಿಮ್ಮ ಆಯಿಗೂ ಬೈತಾರೆ. ಎಂಥರ ವಂಶದ ಹುಟ್ಟ್ಯದ ಇದು? ದರಿದ್ರ, ದೈವದ್ರೋಹಿ, ಗುರುದ್ರೋಹಿ, ನೀತಿದ್ರೋಹಿ, ಧರ್ಮದ್ರೋಹಿ. ಇಂಥ ಮನುಷ್ಯನ ಕ್ಯೂ ಉನಕೆ ಮಾ ಬಾಪ್ ಜನ್ಮ ದಿಯೆ. ಹೇಳ್ರಿ, ನೀವು ನಿಮ್ಮ ತಾಯಿ ತಂದಿನ ನರಕಕ್ಕೆ ಕಳಿಸ್ತೇವೆ ನಾವು. ಮಗ ತಪ್ಪು ಮಾಡಿದ್ರೆ ಅವನಿಗರೇ ವೈದ್ಯ ಒಯ್ತಾರೆ, ಅವ್ರ ಅಪ್ಪಗೆ ಅವ್ರಿಗೆ ಹಿಡ್ಕೊಂಡು ಒಯ್ತಾರಿಲ್ಲ, ಅವನಿಗರೇ ಒಯ್ತಾರೆ. ಇವರಿಗೆ 4 ದಿನ ಕೊಂಡಿರ್ಬೇಕಾಗ್ತದೆ ಹೋಗಿ ಅಲ್ಲಿ. ಆಗ ನಾವು ಮಾಡಿದ ತಪ್ಪಿಗೆ ಏನಪ್ಪ ಅಂತ ಕೇಳಿದ್ರೆ ನಾವರೇ ದುಃಖ ಪಡ್ತೇವೆ, ತಾಯಿ ತಂದೆಗೂ ದುಃಖ ಪಡ್ತೇವೆ, ಅವರಿಗೆ ತ್ರಾಸು ಕೊಡ್ತೇವೆ. ಅವರು ನಮ್ಮ ಸಲುವಾಗಿ ನರಕಕ್ಕೆ ಹೋಗ್ಬೇಕಾಗ್ತದೆ, ನಿನ್ನ ಸಲುವಾಗಿ ನಿಮ್ಮ ಅಪ್ಪನ ಕೂಡ ಹೋಗ್ಬೇಕಾಗ್ತದೆ ಕೋರ್ಟಿ. ನಿನಗೆ ಮಗ ಅಂತಾರೇನಪ್ಪ? ನಿನಗೆ ಮಗ ಅಂತಾರೇನು? ಅದಕ್ಕೆ ಮನುಷ್ಯನೇಪ್ಪ ಅಂತ ಕೇಳಿದ್ರೆ ಆಕೃತಿ ಇರಬಾರ್ದು, ಪ್ರಕೃತಿ ಇರಬಾರ್ದು. ಮನುಷ್ಯ ಏನಪ್ಪ ಅಂತ ಕೇಳಿದರೆ ವಿಕೃತಿ ಇರಬಾರ್ದು. ಪ್ರಕೃತಿ, ಆಕೃತಿ, ವಿಕೃತಿ ಇವು 3 ಇರಬಾರ್ದು. ಆಕಾರ ಮನುಷ್ಯನಂಗಿದ್ರೆ ಅಲ್ಲ. ಮನುಷ್ಯ ವಿಕಾರವುಳ್ಳವನಾದರೂ ಇಲ್ಲ. ಮನುಷ್ಯನಂಗೆ ಬರೀ ಇದ್ರೆ ಏನೂ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ, ಹೋಗಂಗಿಲ್ಲ, ಕೊಡಂಗಿಲ್ಲ, ತೊಗೊಳಂಗಿಲ್ಲ, ಬೈಯಂಗಿಲ್ಲ, ಬೇಯಿಸ್ಕೊಳಂಗಿಲ್ಲ. ಕಲ್ಲಿದ್ದಂಗೆ ರೀ ಏನು ಮನುಷ್ಯರ ಅಂತ ಅನ್ನಂಗಿದೆ. ಮಾಡಬೇಕು. ಮಾನವ ವಹತಿ ಇತಿ ಮಾನವ. ಮಾಡೋ ಸಲುವಾಗಿಯೇ ಪರಮಾತ್ಮ ನಿಮ್ಗೆ 2 ಕೈ ಕೊಟ್ಟಾನೆ, ನೋಡು ಕಣ್ಣು ಕೊಟ್ಟಾನೆ, ಮಾತಾಡೋ ಬಾಯಿ ಕೊಟ್ಟಾನೆ, ನಡೆಯೋ ಕಾಲು ಕೊಟ್ಟಾನೆ, ವಿಚಾರ ಮಾಡ್ತಕ್ಕಂಥ ಬುದ್ಧಿ ಕೊಟ್ಟಾನೆ. ಇವುಗಳ ಉಪಯೋಗ ಮಾಡದೇ ಹೋದ್ರಿ ಅಂತ ಕೇಳಿದ್ರೆ ನಮಗೆ ಶಾಸ್ತ್ರದಲ್ಲಿ ಮೂರ್ಖ ಅಂತ ಕರೀತಾರೆ ಪುಣ್ಯಾತ್ಮರೇ. ಅದಕ್ಕೆ ಮೊದಲು ವಿಚಾರ ಮಾಡಬೇಕು. ಏನಪ್ಪ ಅಂದ್ರೆ ನಾನು ಯಾವ ಜೀವ ಕ್ಷಣಮಪಿ ಒಂದು ಕ್ಷಣ, ಒಂದು ಮಿನಿಟ್ ಇರಲಿಕ್ಕೇನಪ್ಪ ಅಂತ ಕೇಳಿದರೆ ಹೆಂಗಿರಬೇಕು? ವಿಜ್ಞಾನ, ಶೌರ್ಯ, ಆರ್ಯ, ಗುಣವಿಹಿ. ಮನುಷ್ಯನಲ್ಲಿ ಒಂದಿಷ್ಟು ಜ್ಞಾನ ಪಡಿಬೇಕು, ಮನುಷ್ಯನಲ್ಲಿ ಶೌರ್ಯ ಇರಬೇಕು,
ಮನುಷ್ಯನಲ್ಲಿ ಉದಾರ ಬುದ್ಧಿ ಇರಬೇಕು. ಇವು ಯಾವ ಇಲ್ಲ ಅಂತಂದ್ರೆ ಮನುಷ್ಯ ಅಂತ ಅನಿಸ್ಕೊಳ್ಳಂಗಿಲ್ಲ. ಮನುಷ್ಯ ಅಂತ ಅದಕ್ಕೆ ಹೇಳ್ತಾರಪ್ಪ ಅಂದ್ರೆ ಅಂಥವ್ರು ಹುಟ್ಟಿದ್ರೆ ನಿಮ್ಗೆಲ್ಲ ನಿಮ್ಮ ವಂಶ ನೆನಪಿಡ್ತಕ್ಕಂಥ ಏನಪ್ಪ ಅಂತ ಕೇಳಿದರೆ ನಾವು ಕೆಲಸ ಮಾಡಬೇಕು. ಇಲ್ಲಾಂದ್ರೆ ಏನು ಕೆಲಸ ಇಲ್ಲ. ಏನು ಎದಕ್ಕೆ ಪ್ರಯೋಜನದ ಹುಟ್ಟಿದಿ ಅಂತ ಮಹಾತ್ಮರು ನಮಗೆ ಪುನಃ ಪುನಃ ಕೇಳ್ತಾರೆ. ಪುಣ್ಯಾತ್ಮರೇ ಅದ್ರ ಸಲುವಾಗಿ ನಾವೇನಪ್ಪ ಅಂದ್ರೆ ಸದಾ ನಾನು ಮುಂಜಾನೆ ಎದ್ದ ಕೂಡಲೇ ಹೊತ್ತು ಮುಳಿದ ಕೂಡಲೇ ನಾನು ಮನುಷ್ಯ ಇದ್ದೀನೋ ಏನು ಪಶು ಇದ್ದೀನೋ ಅಂತ ವಿಚಾರ ಮಾಡು. ಎದ್ದ ಕೂಡಲೇ ವಿಚಾರ ಮಾಡು, ನಮ್ಮ ಮನುಷ್ಯನೇನು ದನನೋ, ನಮ್ಮ ಮನುಷ್ಯ ಇದ್ದೀನಿ, ಕಲ್ಲಪ್ಪ ಮರಪ್ಪ ಇದ್ದೀನಿ ಅಂದ್ರೆ ಅವತ್ತು ಮನುಷ್ಯನ ಕೆಲಸ ಮಾಡು. ಮಲಗುವಾಗ ಮತ್ತೊಂದು ವಿಚಾರ ಮಾಡಬೇಕು, ನಮ್ಮ ಮನುಷ್ಯನ ಕೆಲಸ ಮಾಡಿನೇ ಏನು ದನದ ಕೆಲಸ ಮಾಡಿ ವಿಚಾರ ಮಾಡು. ಮನುಷ್ಯ ವಿಚಾರ ಮಾಡದೆ ಹೋದ ಅಂತ ಕೇಳಿದರೆ ಅಂಥ ಮಕ್ಕಳನ್ನು ಹಡಿಯುವುದಕ್ಕಿಂತಲೂ ಬಂಜೆಯಾಗಿರುವುದು. ಅಜಾತ ಮೂತ ಮುಖ್ಯದ್ದು ಹುಟ್ಟಿಲ್ಲ, ಹುಟ್ಟಿ ಸತ್ತ ನೋಡು. ಅಜಾತ ಮೂರ್ಖ ಮಕ್ಕಳನ್ನ ಹಡಿಯುವುದಕ್ಕಿಂತಲೂ ಹುಟ್ಟದೇ ಇರುವುದು ಲೇಸು, ಇಲ್ಲಾಂದ್ರೆ ಹುಟ್ಟಿದ ಮೇಲೆ ಸತ್ತು ಹೋಗುವುದು ಲೇಸು. ಎಷ್ಟು ಚಂದ ಹೇಳ್ತಾರೆ, ಅಜಾತ ಮೃತ ಮೂರ್ಖೇಭ್ಯೋ. ಹುಟ್ಟೇ ಇಲ್ಲ ಮೂರ್ಖ. ಇವರಿಬ್ಬರದಾಗ ಹುಟ್ಟೇ ಇಲ್ಲ ಭಾಳ ಚಲೋ, ಹುಟ್ಟಿ ಮೂರ್ಖ ಇದ್ದ ಅಂದ್ರೆ ಅವ ಇಡೀ ಕುಲವನ್ನೇ ಹಾಳು ಮಾಡ್ತಾನೆ. ಒಬ್ಬ ದುರ್ಯೋಧನ ಇಡೀ ಕುಲವನ್ನೇ ಹಾಳು ಮಾಡ್ದ. ಒಬ್ಬ ದುರ್ಯೋಧನ ಇಡೀ ಕೌರವ ಅಂದ್ರೆ ಬೈತಾರೆ, ಇಡೀ ಕುಲವನ್ನೇ ಹಾಳು ಮಾಡ್ದ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಪುಣ್ಯಾತ್ಮರೇ ಮನುಷ್ಯ ಏನಪ್ಪ ಅಂತ ಕೇಳಿದರೆ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಮುಂಜಾನೆ ಸಾಯಂಕಾಲ ಏಳುವಾಗ ಮಲಗುವಾಗ ಮನುಷ್ಯ ವಿಚಾರ ಮಾಡಬೇಕು. ಕಿಮಹಂ ಮನುಷ್ಯಸ್ತುಲ್ಯಂ ಅಥವಾ ಪಶುಸ್ತುಲ್ಯಂ. ನಾ ಮನುಷ್ಯನಂಗೆ ಇದ್ದೀನಿ ಏನು ದನದಂಗೆ ಇದ್ದೀನಿ ಅಂತ ಹಮೇಶ आदमी को विचार करना अत्यंत जरूरी. उठने के बाद एक क्या मनुष्य हूँ या पशु. फिर सोने के समय क्या मनुष्य जैसे काम किया कि जानवर जैसे किया. ಯಾವ ಮನುಷ್ಯ ಇದ್ರ ವಿಚಾರ ಮಾಡಂಗಿಲ್ಲಪ್ಪ ಅಂತ ಅಂಥ ಮನುಷ್ಯನಿಗೇನಪ್ಪ ಅಂದ್ರೆ ಶಾಸ್ತ್ರದಾಗ ಭಾಳ ಬೈದಾರೆ. ಅಂಥ ಮನುಷ್ಯ ಏನಪ್ಪ ಅಂತ ಕೇಳಿದರೆ ಅವ ದನದಕ್ಕಿಂತ ಕಡಿ, ದನದ ಕಡ ಕಡಿ. ಮನುಷ್ಯನ ರೂಪದ ಆಕೃತಿ ಅದ, ವಿಕೃತಿ ಅದ. ಮನುಷ್ಯನಂಕ ಬೈತಿರ್ಲಿ, ಏನು ದನ ಇದೆಯಾ, ಪಿಶಾಚಿ ಇದೆಯಾ, ಏನು ರಾಕ್ಷಸ ಇದೆಯಾ? ಅರೆ ಮನುಷ್ಯ ಅದ, ನಿಮ್ಮ ಎದುರಿಗೆ ಗೊತ್ತಾಗ್ತೀರಿ ದನ ಪಿಶಾಚಿ ಯಾಕಂತೀರಿ? ಮನುಷ್ಯನ ಆಕಾರದ ಆಕೃತಿ ಅದ, ಅದರ ವಿಕೃತಿ ಅದ. ಅಂಥ ಮನುಷ್ಯ ನಾವೇನಂತೇವೆ ಜೀವನದಲ್ಲಿ ಅಂಥದ್ದು ಎಂದೂ ಮಾಡೋಕ್ಕೆ ಹೋಗಬಾರ್ದಪ್ಪ. ಮನುಷ್ಯ ಯಾವಾಗಲೂ ಬುದ್ಧಿವಂತದಾನೆ, ಭಗವಂತ ಬುದ್ಧಿ ಕೊಟ್ಟಾನೆ. ಬುದ್ಧಿ ಕೊಟ್ಟ ಮೇಲೆ ಏನಪ್ಪ ಅಂತ ಕೇಳಿದರೆ ಅದರ ಉಪಯೋಗ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕೇ ವಿನಃ ಬುದ್ಧಿ ಮನುಷ್ಯನಿಗೇನಪ್ಪ ಅಂತಂದ್ರೆ ಹಾಳಾಗಬಾರ್ದು. ಹಾಳಾಗ ಕೆಲಸ ಯಾವಾಗ ಮಾಡಿ ಬುದ್ಧಿ ಕೊಟ್ಟಿಲ್ಲ. ಎಲ್ಲರಂತಕ್ಕೆ ಬುದ್ಧಿ ಅದು ಆಶೆ ಆಮಿಷಗಳಿಂದ ನಾವೇನಪ್ಪ ನಮ್ಮ ಆ ಬುದ್ಧಿಯನ್ನು ಹಾಳು ಮಾಡ್ಕೋತೀವಿ. ಬುದ್ಧಿಯನ್ನು ಹಾಳು ಮಾಡ್ಕೋತೀವಿ. ಬುದ್ಧಿವಂತ ಇದ್ದ ಅಂದ್ರೆ ದೇವರಾಗ್ತಾರೆ, ಪರಮಾತ್ಮ ಹಾಕಿ ಬರ್ತಾರೆ, ದೇವ್ರನ್ನೇ ಹೇಳ್ದಂಗೆ ಕೇಳ್ತಾವೆ. ಯಾವನೋಪ್ಪ ಅಂತ ದೇವಲೋಕದೊಳಗೆ ಸ್ವರ್ಗದಾಗ ಒಮ್ಮ ಮಾತು ನಡೀತಂತಾರೆ. ಏನು ಜಗತ್ನಾಗ ಎಲ್ಲಕ್ಕಿಂತ ಡೇಂಜರ್ ಏನೇ ಮನುಷ್ಯ, ಬಹಳ ಖತರ್ನಾಕ ಆದ್ಮಿ. ಹೌದಲ್ಲ, ನಿಮ್ಗೆ ಗೊತ್ತಲ್ಲ. ಮನುಷ್ಯ ಶಿವಕ್ಕಿಂತ ಕೆಟ್ರಿ, ಹುಲಿಗಿಂತ ಕೆಟ್ರಿ, ಮೊಸಳೆಗಿಂತ ಕೆಟ್ಟ ನೋಡಿ. ಮೊಸಳೆ ಅಲ್ಲಿ ಹೊಳಿಗೆ ಹೋದ್ರೆ ಹಿಡಿತಾವ, ಶಿವ ನೀವು ಅಡವಿಗೆ ಹೋದ್ರೆ ಹಿಡಿತಾವ, ಮನೆಯಾಗ ಹಿಡಿತಾವ ಬಂದು ಇಲ್ಲಿ. ಇವು ಮನೆಯಾಗಿದ್ದೇ ಎಲ್ಲ ಮಾಡ್ತಾವೆ ನೋಡ್ರಿ. ಇವು ಮೊಸಳೆ, ಇವಕ್ಕೇನು ಶಿವ ಅಂತೀರಿ, ಇವಕ್ಕೆ ಏನಂತೀರಿ? ಅದಕ್ಕೆ ಅಲ್ಲಿ ದೇವಲೋಕದ ಚರ್ಚೆ ನಡೀತಂತೀರಿ. ಎಲ್ಲಕ್ಕಿಂತ ಖತರ್ನಾಕ್ ಅಂದ್ರೆ ಮನುಷ್ಯ. ಶಿವಲ್ಲ, ಹಾವಲ್ಲ, ಯಾವ ಅಲ್ಲ, ಆನೆ ಅಲ್ಲ, ಎಲ್ಲಕ್ಕಿಂತ ಕೆಟ್ಟ ಅಂದ್ರೆ ಮನುಷ್ಯ. ಅವ್ರಂದ್ರು ಏನೇ ಹೇಳ್ತಾನೆ ಕೆಟ್ಟದ್ದು. ಮನುಷ್ಯಕ್ಕಿಂತ ಕೆಟ್ಟ ಹೆಂಗೆ, ದನದಕ್ಕಿಂತ ಕೆಟ್ಟಿರ್ತಾನೆ.
ಇಲ್ಲ ಮಾರಾಯ ಅವನಂತ ಕೆಟ್ಟೆ ಯಾರೂ ಇಲ್ಲ ಅಂದ್ರೆ ವಿಚಾರ ಮಾಡೋಣ ಅಂತಂದ್ರೆ ವಿಚಾರ ಮಾಡೋಣ ಅಂತ ಆಯ್ತು ತಿಳ್ಕೊಂಡು ಬ್ಯಾಸಿಗೆ ದಿವಸ ಎಲ್ಲರೇನಪ್ಪ ಅದಕ್ಕೆ ಮ್ಯಾಳಿಗೆ ಮೇಲೆ ಮಕ್ಕೋತಿದ್ರು ಎಲ್ಲರ ಮಂದಿ. ಒಬ್ಬ ಮನುಷ್ಯ ಹೊರಸು ಹಾಕ್ಕೊಂಡು ಆರಾಮ ಅಂಗಿ ಬಿಚ್ಚಿ ಮಕ್ಕೊಂಡಿದ್ದ. ಇವು ನೋಡ್ಬೇಕಂತ ಬಂದರು. ಬಂದು ನೋಡೋರು ಒಬ್ಬನೇ ಮುಕ್ಕೊಳಕ್ಕೆ ಕಾಣ್ತಾನೆ, ನಡಿ ಇವನು ತೋಡೇನು ಭಾಳ ಬೆರಿಕದ ಹೆಂಗೆ ಬೆರಿಕದ ನೋಡು ಅಂತ. 4 ಮಂದಿ ಬಂದು 4 ಕಾಲು ಹಿಡ್ಕೊಂಡು ಸಾವಕಾಶ ಒಯ್ದರು. ಅಳಿಗಾಡಿದ್ರೆ ಇವತ್ತನೋ ಭಾಳ ಖತರ್ನಾಕದ ಅಂತ ಅಳಿಗಾಡಿಸ್ಬೇಡ ಹಿಡ್ಕೊಂಡು ಮ್ಯಾಲೆ ಹೋದರು. ಅರ್ಧ ಹೋದ ಕೂಡಲೇ ಅವನಿಗೆ ಎಚ್ಚರ ಆಯಿತು, ನಮ್ಮ ಮನೆಯಲ್ಲ ಎಲ್ಲಿ ಬಂದು ರೂಪಾಯಿ ಏನು ನೋಡ್ತಾರೆ ಅವ್ರು ಯಾರೋ ಮನುಷ್ಯ ಹಾಕಿ ದೇವದ ಕಣ್ಣಾಗ ಕಾಣ್ತಾರೆ. ಆಯ್ತು ತಿಳ್ಕೊಳ್ಕಿದ್ರೆ ಮತ್ತೆ ಮಕ್ಕೊಂಡ ಏನು ಹಾಕದ ನೋಡುವಂತೆ ಮತ್ತೆ ಮಕ್ಕೊಂಡ ಮ್ಯಾಲೆ ಒಯ್ದರು. ಯಮರಾಜನ ಮುಂದೆ ಇಟ್ಟು ಯಮರಾಜನ ಮುಂದೆ ಇಟ್ಕೊಳ್ಳಿ ಅಂತ. ಯಾರು ನೀ ಅಂತ ಕೇಳಿದ್ರು. ನನಗೆ ಪರಮಾತ್ಮ ಆರ್ಡರ್ ಮಾಡ್ಯಾನ, ಅದಕ್ಕೆ ಬಂದೀನಿ. ಏನು ಮಾಡ್ಯಾನ? ನೀನು ಕೆಳಗೆ ಇಳು ಅಂದ್ರೆ ನಂಗೆ ಮ್ಯಾಲೆ ಕೊಂಡ್ರ ನಾನು ಅಮ್ಮ ಅಂದ್ರೆ ಇದು ಹೊಸ ಗೆರೆ ಕಾಣುತ್ತಪ್ಪ ಎಂತ ಬಂದರೆ ತಗೊಂಡು ಕೆಳಗಿಳ್ದ ಮ್ಯಾಲೆ ಕುಂತ್ಕೊಳ್ಳಿ. ಯಾರು ಪಾಪ ಮಾಡಿ ಕರ್ಕೊಂಬರೋ ಯಾವ್ರವರು ಬೀದರವ್ರು ಹೋರಿ ಸ್ವರ್ಗಕ್ಕನ ತಮ್ಮ ಊರವ್ರು ಬೀದರ್ ಸ್ವರ್ಗಕ್ಕೆ ಹೋರಿ ವೈಕುಂಠಕ್ಕೆ ಹೋರಿ ಎಲ್ಲರಿಗೆ ಕಾಸಕತ್ತ. ಧರ್ಮರಾಜ ಹೋಗಿ ಮುಂದೆ ಅಂತ ನಾವು ಎಲ್ಲರಲ್ಲೂ ಯಾರು ನರಕಕ್ಕೆ ಹೋಗೋಲ್ರು, ಎಲ್ಲರೂ ಸಿದ್ಧ ಸ್ವರ್ಗ ವೈಕುಂಠ ಎಲ್ಲ ಆ ಕಡೆ ಹೋಗ್ಕತ್ತಿರೋದು. ಯಮ ಅಂದ ಇಷ್ಟು ಚಲೋ ಆಗ್ಯಾರ ಮಂದಿ ಈಗ ಅಂದವ ಪಾಪ ಇಷ್ಟು ಚಲೋ ಆಗ್ಯಾರ ಒಮ್ಮೆ ಇದು ಹೆಂಗಾಯ್ತು ಅಂತ ತಿಳ್ಕೊಂಡ್ಕಿಂದ ಕೇಳ್ಬೇಕಂತ ಬಂದ್ಕೊಂಡು ನೋಡ್ತಾನೆ. ಇದು ಮೇಲೆ ಕುಂತಿತ್ತಲ್ರಿ ಹಿಂಗೆ ಹಾಕೊಂಡು ಮೇಲೆ ಗೊತ್ತಿಲ್ಲ ಯಾರು ನೀ ಅಂದವ. ನಾ ಬಿದರ್ದವ್ರು ಅಂದ. ಇಲ್ಲಾಕೆ ಬಂದು ಕರ್ಕೊಂಬಂದಾರ ಬನ್ನಿ ಏನು ಮಾಡಕತ್ತೀನಿ? ಚಲೋ ಕೆಲಸ ಮಾಡಕತ್ತೀನಿ ಅನ್ನೋ. ನಾನು ಚಲೋ ಎಲ್ಲರೂ ಸ್ವರ್ಗ ಕಳ್ಸಾಕತ್ತೀನಿ, ಏನು ಕೆಟ್ಟ ಕೆಲಸ ಮಾಡಕತ್ತೀನಿ, ಚಲೋ ಕಳ್ಸಕತ್ತೀನಿ. ಅವಾಗ ಯಮದೇವ್ ಅಂದಂತ ಮನುಷ್ಯನ ಮೊದಲು ಏನು ಇಂಥ ಡೇಂಜರ್ ಜಗತ್ತಿನಾಗ ಯಾರು ಇಲ್ಲ, ಇವ್ರು ಹಿಡ್ಕೊಂಡ್ಯಾಕೆ ಬಂದಿರಿ ಅಂತ ಕೇಳೋದಂತ. ಹಿಡ್ಕೊಂಡ್ಯಾಕೆ ಬಂದಿರಿ ಅಂತ ನೀವೇ ಅಂದಿರಿ ಭಾಳ ಅಂತ ನೋಡಕ್ಕೆ ಅದು ಕರ್ಕೊಂಬಂದಿವ್ರಿ ಅಂದ. ಮನುಷ್ಯ ಅವ ಅಂದು ಹಿಂಗ್ಯಾಕೆ ಮಾಡಿದೆವು ಅಂತ ಕೇಳ್ದವ್ರು. ಹೌದ್ರಿ, ನಾನು ಮನುಷ್ಯ ಹುಟ್ಟೀನಿ, ನರಕಕ್ಕೆ ಹೋಗಲಂತ ಯಾಕಂದ್ರಿ? ಎಲ್ಲರೂ ಸ್ವರ್ಗ ವೈಕುಂಠ ಶಿವಲೋಕಕ್ಕೆ ಎಲ್ಲರೂ ಹೋಗ್ಬೇಕು. ಎಲ್ತಕ್ಕ ಮನುಷ್ಯಗೆ ಅದ ಅಧಿಕಾರ ಜೀವನದ ಚಲೋ ಕೆಲಸ ಕೆಟ್ಟ ಕೆಲಸ ಮಾಡಕ್ಕೆ ಹೋಗ್ಬಾರ್ದ್ರಿ. ಮನುಷ್ಯ ಚಲೋನೇ ಕೆಲಸ ಮಾಡಬೇಕು ಅಂತ ನಾ ಎಲ್ಲರಿಗೆ ಕಳಿಸೀನಿ ಅಂದ. ಅದಕ್ಕೆ ಮನುಷ್ಯನ ಜೀವನದೊಳಗೆ ನಾವು ಯಾವುದೇ ಕೆಲಸ ಆಗಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ವಿನಃ ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು. ಅದು ಮನುಷ್ಯ ಅಂತ ಅನಿಸ್ಕೊಳ್ಳಂಗಿಲ್ಲ. ಪಾಪಿ ಮನುಷ್ಯನ ಕೂಡ ಸದಾ ಪುಣ್ಯ ಕೆಲಸನೇ ಮಾಡ್ತಾನೆ. ಪರಮಾತ್ಮ ನಮ್ಗೆ ಇಂತಹದ್ದು ಮನುಷ್ಯ ದೇಹ ಕೊಟ್ಟಾನೆ. ಇದು ಹಳ್ಳಿ ಬರೋದಿಲ್ಲ ರೀ, ಹಳ್ಳಿ ಬರಂಗಿಲ್ಲ. ಹಳ್ಳಿ ಬರ್ತದೆ ರೀ, ಹಳ್ಳಿ ಬರಂಗಿಲ್ಲ. ಇದು ಯಾರೋ ದೊಡ್ಡ ಶ್ರೀಮಂತರಿದ್ದರು, ದೊಡ್ಡ ಶ್ರೀಮಂತರು ಮಂದಿಗೆಲ್ಲ ರೊಕ್ಕ ಕೊಟ್ಟು ಎಲ್ಲ ವ್ಯಾಪಾರದ ನುಕ್ಸಾನ ಆಯ್ತು ರೀ. ಎಲ್ಲಿ ರೊಕ್ಕ ಬರೋಂಗಿಲ್ಲ. ಎಲ್ಲರ ಜನ ಬೇಡಕ್ಕೆ ಬರ್ತೀರಿ ಮಂದಿ. अरे जब गरीब होने के बाद, दरिद्र होने के बाद देने वाले कोई ना आता, लेने वाले ही आते हैं. हमारे पैसा दो, तुम्हारे पैसा दो, किराने के दो, कपड़े का दो, किसका दो, दूध का दो. परंतु पैसे वाले के पास कोई, जब गरीब हो जाता है आदमी, सब लोग उसके पीछे पड़ जाते हैं. नुकसान आಯ್ತು, ಎಲ್ಲರೂ ಬೇಡಕ್ಕೆ ಬರೋರು. ಉಣಗುಡಂಗಿಲ್ಲ, ತಿನ್ನುಗುಡಂಗಿಲ್ಲ. ಹೆಂಡ್ತಿ ಕೇಳೋದು ಬೇಡಕ್ಕೆ ಬರ್ತಾರೆ. ನಿಮ್ಗೆ ನೀವು ಯಾರಿಗೆ ಕೊಟ್ಟರಿ, ಇಲ್ಲಿ ಕೊಡೋರು ಒಬ್ಬರು ಬರಲ್ರು, ಎಲ್ಲರೂ ಬೇಡೋರೇ ಬರ್ತಾರೆ. ಹಾಗೆ ಅದ ನುಕ್ಸಾನ ಆದ ಕೂಡಲೇ ಹಾಗೆ ನುಕ್ಸಾನ ಆಯಿತು ಅಮ್ಮ ಆಯ್ತು ಅದು ಬೇಡೋರೇ ಬರ್ತಾರೆ, ಕೊಡೋರು ಯಾರು ಬರೋದಿಲ್ಲ. ಹಾಗೆ ಹಂಗ್ರಿ ಇಟ್ಟು ದೊಡ್ಡ ಒಂದಿಟ್ಟು ನೋಡ್ರಿ ನೀವು ಖಾತೆದಾಗ. ಆಯ್ತು ಹೆಂಡ್ತಿ ಖಾತೆ ನೋಡಿದ ಕೂಡಲೇ ಒಬ್ಬ 10,000 ರೂಪಾಯಿ ಕೊಡೋಂಗಿದ್ದೇನೆ, 10,000 ರೂಪಾಯಿ ಕೊಡೋಂಗೈತೆ. ಹೇಳ್ದೆ ಹೆಂಡ್ತಿ ಅದಕ್ಕೆ ಕೊಡೋದ. ಕೇಳಿ ತೊಗೊಂಬರ್ರಿ. ದಿನ ಹೋಗವ
ದಿನ ಕೇಳೋಣ. ಆಯ್ತು ನಾಳೆ ಕೊಡ್ತೇನೆ ರೀ, ನಾಡ್ದು ಕೊಡ್ತೇನೆ ರೀ, ಅಚ್ಚೆ ನಾಡ್ದು ಕೊಡ್ತೇನೆ ರೀ ಅಂತ ಹೇಳ. ಬರೀ ಅದರ ಚಿಂತೆಗೆ ಇದ್ದ. ಇಂದು ಕೊಡ್ತಾನ, ನಾಳೆ ಕೊಡ್ತಾನ ಅಂತ ತಿಳ್ಕೊಂಡು ಚಿಂತೆ ಇತ್ತು. ಮಕ್ಕೊಂಡಿದ್ದು ಚಿಂತೆ ಮಾಡ್ಕೋತೆ ನಿದ್ಯಾಗ ಮಕ್ಕೊಂಡು ಒಂದು ಕನಸು ಬಿತ್ತರಿ. ಎಲ್ಲರಿಗೂ ಬೀಳ್ತಾವ್ರಿ ಕನಸನಾಗ 10,000 ರೂಪಾಯಿ ಕೊಡೋ ಬಂದ. 10,000 रुपये देने वाले स्वप्न में आए. रोज जाता था, कल देंगे परसों देंगे, फिर आता था, सुबह सो जाता था और स्वप्न में वो देने वाला आया. ಸ್ವಪ್ನದಾಗ ಕೊಡೋ ಬಂದ 10,000 ಕೊಡವಿದ್ದ. ಅವ ಬಂದು ಸಾವುಕಾರ 5,000 ರೂಪಾಯಿ ತಗೋರಿ, ಈಗಿಲ್ಲ, ಮತ್ತೆ ಮುಂದೆ ಕೊಡ್ತೀನಿ, ಮತ್ತೆ ಮುಂದೆ ಕೊಡ್ತಿದ್ದ. ಇಲ್ಲ, ಪೂರ 10,000 ಕೊಡಬೇಕು, ಬಡ್ಡಿ ಸಹಿತ. ಇಲ್ರಿ ಸಾವುಕಾರ, ಎಲ್ಲೇ ಕಡ ತೊಗೊಂಬಂದೀನಿ, ನಿಮ್ಮ ಪರಿಸ್ಥಿತಿ ಚಲೋ ಇಲ್ಲ, ತೊಗೊಂಬಂದೀನಿ, ತಗೋರಿ ಅಂತ. ಎಲ್ಲಿಲ್ಲ, ಬಡ್ಡಿ ಸಹಿತ ಕೊಟ್ಟರನ್ನೇ ನಾ ತಗೋತೀನಿ, ತೊಗೊಳಂಗಿಲ್ಲ ನೋಡ್ರಿ. ಹೋಗ್, ನಾನು ತೊಗೊಳಂಗಿಲ್ಲ, ಹೋಗಂತ. स्वप्न में आदमी 10,000 देने वाला 5,000 रुपये लेके आया है, तो बोलता है कि नहीं लूँगा, पूरा ब्याज से 10,000 रुपये देना तब भी लूँगा. ऐसा नहीं करना साहूकार, कहीं से लाए हूँ, आप बहुत गरीब हो गए करके लाए हूँ, ले. नहीं नहीं नहीं, ಹೋಗಿಲ್ಲೇನ್ರಿ, ಹೋಗು, ಕೊಟ್ರೆ ಪೂರ ಕೊಡು. ಹೊರಗೆ ಹಾದನ್ರಿ ಬಾಗಲ್ದಂದು. ಎಲ್ಲಿ ಕಾಣಿಸ ಬಾಗಲ್ದ ಹೊರಗೆ ಹೋದ. ಇವ್ರಿಗೆ ಎಚ್ಚರ ಆಯ್ತು, ಮಗಗೆ ಹಾಕಿ ಮಾಡ್ಕೊಡೋರು. ಯಾಕ್ರಿ, ಏನಾಯ್ತು ಅಂತ ಕೇಳ್ದ. ಕೊಡವ ಬಂದಿದ್ದ. ಏನು 10,000 ರೂಪಾಯಿ, 5,000 ತಂದಿದ್ದ. ನೀವೇನಂದ್ರಿ ಅಂದ್ರಿ. 10,000 ಬಡ್ಡಿ ಸಹಿತ ಕೊಟ್ಟಿರ್ತದ, ತೊಗೊಳಂಗಿಲ್ಲ ಅಂದೇನಿ. ಏನ್ರಿ, ಮನ್ಯಾಗ ಮಕ್ಕಳಿಗೆ ಉಣ್ಣಾಕಿಲ್ಲ, ತಿನ್ನಕ್ಕಿಲ್ಲ, ಮೈ ಮೇಲೆ ಬಡ್ಡಿ ಅಂತ ಎಷ್ಟು ಕೊಟ್ಟಾಡ್ ತಗೋಬಾರ. 10,000 बड्डी सहित होती, नहीं झगड़ा यार तेगद्री. अरे जो देता है वो लेना चाहिए, ब्याज सहित क्यों बोले आप? अरे घर में पहनने के लिए, खाने के लिए, पीने के लिए ऐसी परिस्थिति में जो देता है वो तो लेना चाहिए ना. तो बेकिಲ್ಲ. ಹೋಗ್ಯಾನ, ಹೆಂಗೆ ಮಾಡಬೇಕು ಅನ್ನ. ಇವತ್ತ ಮಕೋರಿ ಬಂದವ ತೊಗೊಳಕತ್ತೀನಿ. ಪಾಪಕ್ಕೆ ಮಗ್ಗಲ ಮನೆಯಾಗಿ ಹೇಳಿ ಗೋಧಿ ಬ್ಯಾಳಿ ಬೆಲ್ಲ ಎಲ್ಲ ತಂದು ಚಂದಾಗೆ ಅಡುಗೆ ಮಾಡಿದ್ಲು. ಅಡುಗೆ ಬಂತು, ಹೊಟ್ಟೆ ತುಂಬ ಕೂತೀವಿ, ಮತ್ತು ಉಂಡು ಒಳಕ್ಕೆ ಹೇಳ್ತೇಳಿ ಬಿಡಬೇಡ್ರಿ ಇವತ್ತು ಬಂದ್ರೆ. ಅವನಿಗೆ ಚಿಂತೆ ಬಿಡು. ಬಂದ್ರೆ ಕೊಟ್ಟಾಡ ತಗೋತೀನಿ ಅಂತ ತಿಳ್ಕೊಂಡ್ಕೇಂದು ಹೊಟ್ಟೆ ತುಂಬ ಇಲ್ತಕ ಉಂಡ್ಕೇಂದ ಮಕ್ಕೊಂಡು ಇದು ಹೆಣ್ತಿ ಬೆಳ್ತಾನೆ. ಹಾಗೆ ಖಡ ಕೂತಿದ್ದವು. ಬರ್ತಾನೇನು, ರೊಕ್ಕ ಕೊಡ್ತಾನೇನು, ತಗೋತಾರೇನು ಅಂತ ತಿಳ್ಕೊಂಡು ಕೂತಿದ್ದ. ಹಾಗೆ ಉಪವಾಸ. ರಾತ್ರಿ ಮಕ್ಕಳಿಗೆ ಉಣಿಸಿಲ್ಲ, ತಾನು ಉಂಡಿಲ್ಲ. 3 ಮಂದಿಯಲ್ಲಿ ಒಬ್ಬನೇ ಉಂಡಾನ. ಮಕೋರಿ ಆರಾಮ್ ಸೇರಿ ಬಂದು ಬೆಳಕ ತಗೋರಿ ಅಂತ ಹೇಳಿದ್ಲು. ಆ ಕಡೆ ಬಾಳ್ತಾನೆ ಹೆಸರು ಕುಂತು ಇವ ಮಕ್ಕೊಂಡು ಗುರ್ರು ನಿದ್ದೆ ಹೊಡೆದ. ಮುಂಜಾನೆ ಎದ್ದ. ಆಯ್ತು ಬಂದಿದ್ದೇನ್ರಿ ಅಂತ ಕೇಳಿದ. ಕನಸೇ ಬಿದ್ದಿಲ್ಲ. ಮತ್ತು ಹೆಂಗೆ ತೊಗೊಳ್ದು ಅಂದ. ಆಕೆ ಅಂದ್ಲು, ಮೂರ್ಖ ಗಂಡ, ಬಿದ್ದು ಕನಸು ಹೊಳೆ ಬೀಳ್ತದೆ ಅಂತೇನು ಭರೋಸಾ ಅದ? ಭರೋಸೆ ಇಲ್ಲ. ಬಿತ್ತು ಹೋಯ್ತು. ಹಂಗೆ ನಕ್ರಿ ನೀವೆಲ್ಲ. ಹಂಗೆ ಈ ಜನ್ಮ ಹೊಳ್ಳಿ ಬರ್ತದೆ ಅಂತ ಭರೋಸಾ ಅದೇ ನಿಮ್ಗೆ? ಮತ್ತು ಮುಂದೆ ಹಿಂಗೆ ಬರ್ತೀರಿ, ಮತ್ತು ಹೆಣ್ತಿ ಹಾಕ್ತೀರಿ, ಮತ್ತು ಅಕ್ಕ ಹಾಕ್ತೀರಿ, ಮತ್ತು ಅವ್ವವ್ರಿದ್ದೀರಿ. ಇಲ್ಲ, ನೀರ ಮೇಲಿನ ಗುರುಳಿ ನಿಜವಿಲ್ಲ ಹರಿಯೇ. ಮನುಷ್ಯ ಕೈಯಾಗ ಹೋಯ್ತು ಅಂದ್ರೆ ಆಯ್ತು. ಅದಕ್ಕೆ ನಮ್ಮ ಮಹಾನುಭಾವರು ಈಗ ಮನುಷ್ಯಾಗಿ ಹುಟ್ಟಿದಿ, ಈಗ ಏನು ಮಾಡ್ಕೋ. अब जो करना है अभी करो, आगे नहीं है. आगे सब आगे है. ಮುಂದೆ ಎಂದು ಬರಂಗನೇ ಇಲ್ಲ. ಅದು ಮುಂದಾನೆ ಹಾಗೆ ಮುಂದೆ ಅನ್ಕೋತೇ ಹೋಗೋದು, ಸಿಗುವುದಿಲ್ಲ. ಅದಕ್ಕೆ ಈಗ ಸಿಕ್ಕದ ಜನ್ಮ ಮನುಷ್ಯಂದು ಈಗ ಏನ್ರಿ ಮಾಡ್ಕೊಳ್ಳಿ. ಜಪ ಮಾಡಿರಿ, ತಪ ಮಾಡಿರಿ, ಧ್ಯಾನ ಮಾಡಿರಿ, ಸೇವಾ ಮಾಡಿರಿ. ಏನರೇ ನಿಮ್ಮ ಜೀವನದಾಗ ನಿಯಮ ಹಾಕೋರಿ. ನಿಯಮದಿಂದ ಊಟ ಮಾಡೋರಿಗೆ ಜಡ್ ಬರಂಗಿಲ್ಲ ರೀ. ನಿಯಮದಿಂದ ಇರೋರಿಗೆ ಜಡ್ ಬರಂಗಿಲ್ಲ. ಯಾರು ನಿಯಮ ಬಿಡ್ತಾರೆ ಅವ್ರಿಗೆ ಜಡ್ ಬರ್ತದೆ, ರೋಗ ಆಗ್ತದೆ, ಆಪ್ರೇಷನ್ ಆಗ್ತವೆ, ಇವೆಲ್ಲ ಆಗ್ತವೆ.
ಅದಕ್ಕೆ ನೀವು ಮನುಷ್ಯರಾಗಿ ಹುಟ್ಟಿದ್ದೇವೆ ಅಂತ ಅನಿಸ್ತಿತ್ತು ಅಂದ್ರೆ, ನಾವು ಮನುಷ್ಯ ಇದ್ದೇವೆ ಅನಿಸ್ತಿದೆ ಅಂದ್ರೆ ಮನುಷ್ಯನಿಗೆ ಕೆಲವೊಂದು ನಿಯಮಗಳನ್ನು ಹೇಳ್ಯಾರ. ಆ ನಿಯಮ ಶ್ರಾವಣದಾಗ ಅಷ್ಟೇ ಅಲ್ಲ, 12 ತಿಂಗಳು. ಹೌದಾ? ಹಬ್ಬದಾಗ ಅಟ್ಟೆ ಉಣ್ತೀರಿ, ಉಳ್ಕಿ ಟೈಮ್ ಉಣಂಗಿಲ್ಲ. ಹಬ್ಬದಾಗ ಉಳ್ಕಿ ಟೈಮ್ ಉಣ್ತೀರಲ್ಲ, ಊಟ ಯಾವಾಗಲೂ ಮಾಡ್ತೀರಲ್ಲ. ಹಂಗೆ ಶ್ರಾವಣದಾಗ ಅಷ್ಟೇ ಅಲ್ಲ, ಸದಾ ಭಾಳ ಸ್ವಲ್ಪ ಪೂಜಾ ದಾನ ಧ್ಯಾನ ಇವು ಮಾಡಬೇಕು. ಹಾಗಿದ್ರೆ ಪರಮಾತ್ಮನ ಕೃಪಾ ಬಹಳ ಅವಶ್ಯ ಅದ ರೀ. ಭಗವಂತ ಬಹಳ ದಯಾವಂತ ಅದಾನ, ಗುರುದೇವ ಬಹಳ ದಯಾವಂತ ಅದಾನ. ನೋಡ್ರಿ, ಯಾರಿಗೆ ಕಲ್ಲಲ್ಲಿಟ್ಟು ಕಾಲಿಲ್ಲಿ ಓದಿದ್ರು, ಬೇಡ ಕಣ್ಣಪ್ಪೆಲ್ಲ ಕಾಲಿಲೆ ಒದ್ದಾರ, ದೇವರಿಗೆ ಕಲ್ಲಿಲೆ ಹೊಡೆದಾರ, ಅದು ಅವ್ರ ಮೇಲೆ ಕೃಪಾ ಮಾಡ್ಯಾರ. ಸಿದ್ಧವ್ರಿಗೆ ವಿಷ ಕೊಟ್ಟಾರ, ಹೊಡೆದಾರ, ಅವ್ರ ಮೇಲೆ ಕೃಪಾ ಮಾಡ್ಯಾರ. ಪರಂತು ನಾವು ಗುರುದೇವರನ್ನು ಪರಮಾತ್ಮನನ್ನು ನಂಬಬೇಕು, ನಂಬಿ ಮಾಡಬೇಕು. ಅಂಥ ಬುದ್ಧಿ ಇನ್ನು 11 ತಿಂಗಳ ತನಕ ನಮ್ಮೆಲ್ಲರಿಗೆ ಭಾಳ ಸ್ವಲ್ಪ ಮನ್ಯಾಗ ಭಗವಂತನ ಬಗ್ಗೆ ಏನಾರು ಮಾಡ್ತಕ್ಕಂಥ ಸದ್ಬುದ್ಧಿ ಒಳ್ಳಿ ಅಂತ ಪರಮಾತ್ಮನ ಪ್ರಾರ್ಥಿಸಿ, ನಾಳೆ ಮುಕ್ತಾಯ ಅದ. ನಾಳೆ ನಮ್ಮ ಓಮಲಿಂಗ ಸ್ವಾಮಿಗಳು ಎಲ್ಲರಿಗೆ ಪ್ರಸಾದ ವ್ಯವಸ್ಥೆ ಮಾಡಕತ್ತಾರೆ. ನಾಳೆಗೆ ದಿನಂಪ್ರತಿ ಇದ್ದಂಗೆ ಪಾದಪೂಜೆ ಸಿದ್ಧಾರೂಢ ಗುಡಿಯೊಳಗೆ ಇರ್ತದೆ. ಅದಾದ ಬಳಿಕ 11 ಗಂಟೆ ಈಗ ಇಲ್ಲಿ ಮತ್ತೆ ಪ್ರವಚನ, ಆಮೇಲೆ ಪ್ರಸಾದ ಆಗ್ತದೆ. ತಾವೆಲ್ಲರೂ ಸಹಕರಿಸಬೇಕು ಅಂತ ಹೇಳ್ತಾ 2 ಮಾತು.